ಹಾಯ್ ಸ್ಟೂಡೆಂಟ್ಸ್, ಇವತ್ತಿನ ವಿಡಿಯೋದಲ್ಲಿ ನಾವು ಫಂಡಮೆಂಟಲ್ ಕಾನ್ಸೆಪ್ಟ್ಸ್ ಇನ್ ಆರ್ಗ್ಯಾನಿಕ್ ರಿಯಾಕ್ಷನ್ ಮೆಕ್ಯಾನಿಸಮ್ ಎನ್ನುವ ಟಾಪಿಕ್ ಬಗ್ಗೆ ಡಿಸ್ಕಸ್ ಮಾಡೋಣ. ಅಂದರೆ ಒಂದು ಆರ್ಗ್ಯಾನಿಕ್ ರಿಯಾಕ್ಷನ್ ನಮಗೆ ಕ್ಯಾರಿ ಆಗ್ತಾ ಇದೆ ಅಂದರೆ ಅಲ್ಲಿ ಯಾವೆಲ್ಲ ಫಂಡಮೆಂಟಲ್ ಕಾನ್ಸೆಪ್ಟ್ಸ್ ಬರುತ್ತೆ, ಅಂದರೆ ಬೇಸಿಕ್ಸ್ ಕಾನ್ಸೆಪ್ಟ್ಸ್ಗಳಂತ ಇವತ್ತಿನ ವಿಡಿಯೋದಲ್ಲಿ ನಾವು ಸ್ಟಡಿ ಮಾಡೋಣ. ಫಸ್ಟ್ ಆಫ್ ಆಲ್, ಆರ್ಗ್ಯಾನಿಕ್ ರಿಯಾಕ್ಷನ್ ಅಂದರೆ ಏನು? ಆರ್ಗ್ಯಾನಿಕ್ ರಿಯಾಕ್ಷನ್ ಅಂದರೆ ರಿಯಾಕ್ಷನ್ which involves organic compounds. ಅಂದರೆ ಒಂದು ರಿಯಾಕ್ಷನ್ನಲ್ಲಿ ಆರ್ಗ್ಯಾನಿಕ್ ಕಾಂಪೌಂಡ್ಗಳು ಪ್ರೆಸೆಂಟ್ ಇದ್ದರೆ ಅದನ್ನು ನಾವು ಆರ್ಗ್ಯಾನಿಕ್ ರಿಯಾಕ್ಷನ್ ಅಂತ ಕರಿತೇವೆ. ಓಕೆ, ಫಾರ್ ಎಕ್ಸಾಂಪಲ್, ಒಂದು ಆರ್ಗ್ಯಾನಿಕ್ ರಿಯಾಕ್ಷನ್ನಲ್ಲಿ ನಾವು ಯಾವೆಲ್ಲ ಫಂಡಮೆಂಟಲ್ ಕಾನ್ಸೆಪ್ಟ್ಸ್ಗಳನ್ನು ಸ್ಟಡಿ ಮಾಡ್ತೀವಿ ಅಂದರೆ ಆರ್ಗ್ಯಾನಿಕ್ ರಿಯಾಕ್ಷನಲ್ಲಿ ಏನೆಲ್ಲ ಇರುತ್ತೆ ಅವುಗಳನ್ನು ನಾವು ಸ್ಟಡಿ ಮಾಡ್ತೇವೆ. ಓಕೆ, ಫಂಡಮೆಂಟಲ್ ಕಾನ್ಸೆಪ್ಟ್ನಲ್ಲಿ ಆರ್ಗ್ಯಾನಿಕ್ ರಿಯಾಕ್ಷನ್ನಲ್ಲಿ ಏನೆಲ್ಲ ಇರುತ್ತೆ? ಫಸ್ಟ್ ಒನ್, ಸಬ್ಸ್ಟ್ರೇಟ್ ಇರುತ್ತೆ. ಇದನ್ನು ಬೇಸಿಕ್ಕಿಂದ ಹೇಳೋದಾದರೆ ರಿಯಾಕ್ಟೆಂಟ್ಸ್ ಅಂತ ಕರಿಬೋದು. ಯಾವುದಾದ್ರೂ ಒಂದು ರಿಯಾಕ್ಷನ್ನಲ್ಲಿ, ಓಕೆ, ಜಸ್ಟ್ ಕನ್ಸಿಡರ್ ರಿಯಾಕ್ಷನ್ ಅಂತ, ಆವಾಗ ಏನಿರುತ್ತೆ? ರಿಯಾಕ್ಟೆಂಟ್ಸ್ ಇರುತ್ತೆ, ಹಾಗೆ ಪ್ರಾಡಕ್ಟ್ಸ್ ಇರುತ್ತೆ ಅಲ್ವಾ? ರಿಯಾಕ್ಟೆಂಟ್ಸ್ ಹಾಗೆ ಪ್ರಾಡಕ್ಟ್ಸ್ ಇರುತ್ತೆ ಅಲ್ವಾ? ಒಂದು ರಿಯಾಕ್ಷನ್ನಲ್ಲಿ ರಿಯಾಕ್ಟೆಂಟ್ಸ್ ಇರುತ್ತೆ, ಹಾಗೆ ಪ್ರಾಡಕ್ಟ್ಸ್ ಇರುತ್ತೆ. ಆರ್ಗ್ಯಾನಿಕ್ ರಿಯಾಕ್ಷನ್ನಲ್ಲಿ ಏನಿರುತ್ತೆ? ಇಲ್ಲಿ ರಿಯಾಕ್ಟೆಂಟ್ಸ್ನಲ್ಲಿ ನಮಗೆ ಒಂದೇನು ಹೇಳಿದೆ, ನಮಗೆ ಕಂಪಲ್ಸರಿ ಆರ್ಗ್ಯಾನಿಕ್ ಕಾಂಪೌಂಡ್ಸ್ ಇರಬೇಕು ಅಲ್ವಾ? ರಿಯಾಕ್ಟೆಂಟ್ಸ್ನಲ್ಲಿ ನಮ್ಗೆ ಏನು ಬರುತ್ತೆ? ಆರ್ಗ್ಯಾನಿಕ್ ಮಾಲಿಕ್ಯೂಲ್ ಇರುತ್ತೆ. ಓಕೆ, ಒಂದು ಈ ರಿಯಾಕ್ಟೆಂಟ್ಸ್ನಲ್ಲಿ. ಹಾಗೆ ಇದು ಫಾರ್ ಎಕ್ಸಾಂಪಲ್ ನಾವು ಹೇಗೆ ಬರಿತೀವಿ? A + B ಗಿವ್ಸ್ ಏನಾದರೂ ಪ್ರಾಡಕ್ಟ್ C ಅಂತ ಬರಿತೀವಿ ಅಲ್ವಾ? ಅಥವಾ C + D ಈ ಥರ ಬರಿತೀವಿ ಅಲ್ವಾ? ಇಲ್ಲಿ ಆರ್ಗ್ಯಾನಿಕ್ ಮಾಲಿಕ್ಯೂಲ್ ಇರುತ್ತೆ ಒಂದು ರಿಯಾಕ್ಟೆಂಟ್ಸ್ನಲ್ಲಿ. ಓಕೆ, ಹಾಗೆ ಇನ್ನೊಂದು ಅಟ್ಯಾಕಿಂಗ್ ರಿಯೇಜೆಂಟ್ ಅಂತ ಕರಿತೇವೆ. ಅಟ್ಯಾಕಿಂಗ್ ರಿಯೇಜೆಂಟ್. ಓಕೆ, ಅಟ್ಯಾಕಿಂಗ್ ರಿಯೇಜೆಂಟ್ ಅಂತ ನಾವು ಕರಿತೇವೆ. ಆರ್ಗ್ಯಾನಿಕ್ ಮಾಲಿಕ್ಯೂಲ್ ಪ್ಲಸ್ ಅಟ್ಯಾಕಿಂಗ್ ರಿಯೇಜೆಂಟ್ ಇವೆರಡೂ ಬಂದುಬಿಟ್ಟು ನಮಗೆ ರಿಯಾಕ್ಟೆಂಟ್ಸ್. ಓಕೆ, ಇಲ್ಲಿ ನೆಕ್ಸ್ಟ್ ಏನಾಗುತ್ತೆ? ಇಲ್ಲಿ ನಮಗೆ ಡೈರೆಕ್ಟಾಗಿ ಪ್ರಾಡಕ್ಟ್ ಫಾರ್ಮ್ ಆಗೋಲ್ಲ. ಓಕೆ, ನಾನು ಹೇಳ್ತೇನೆ ಏನಕ್ಕೆ ಅಂತ. ಓಕೆ, ಇಲ್ಲಿ ಇಂಟರ್ಮೀಡಿಯೇಟ್ಸ್ ನಮಗೆ ಫಸ್ಟು ಫಾರ್ಮ್ ಆಗಿ ನೆಕ್ಸ್ಟ್ ನಮಗೆ ಪ್ರಾಡಕ್ಟ್ ಫಾರ್ಮ್ ಆಗುತ್ತೆ. ಇಂಟರ್ಮೀಡಿಯೇಟ್ಸ್ ನಮಗೆ ಫಸ್ಟ್ ಫಾರ್ಮ್ ಆಗಿ ಹಾಗೆ ಪ್ರಾಡಕ್ಟ್ಸ್ ಫಾರ್ಮ್ ಆಗುತ್ತೆ. ಓಕೆ, ಕೆಲವೊಂದು ಕೇಸ್ನಲ್ಲಿ ನಮಗೆ ಬೈ ಪ್ರಾಡಕ್ಟ್ಸ್ ಸಹ ಫಾರ್ಮ್ ಆಗ್ಬೋದು. ಬೈ ಪ್ರಾಡಕ್ಟ್ಸ್. ಓಕೆ, ದೀಸ್ ಆರ್ ಆಲ್ ಆ್ಯಕ್ಚುಲಿ ಏನಿರುತ್ತೆ, ಇದೆಲ್ಲ ಬಂದುಬಿಟ್ಟು ನಮಗೆ ಒಂದು ಆರ್ಗ್ಯಾನಿಕ್ ರಿಯಾಕ್ಷನಲ್ಲಿ ಇನ್ವಾಲ್ವ್ ಆಗಿರುತ್ತೆ. ಓಕೆ, ಫಾರ್ ಎಕ್ಸಾಂಪಲ್, ಜಸ್ಟ್ ನಾನೀಗ ಬ್ರೀಫಾಗಿ ಹೇಳ್ತೇನೆ, ಇನ್ ಡೀಟೇಲ್ ನೆಕ್ಸ್ಟ್ ಹೇಳ್ತೇನೆ. ಫಾರ್ ಎಕ್ಸಾಂಪಲ್, ಸಿ ಹಿಯರ್ ನಮಗೆ ಒಂದು ಆರ್ಗ್ಯಾನಿಕ್ ಮಾಲಿಕ್ಯೂಲ್ ಯಾವುದು? ಫಾರ್ ಎಕ್ಸಾಂಪಲ್ CH3. ಓಕೆ, CH3Br. ಓಕೆ, ಇದು ನಮಗೆ ಒಂದು ಆರ್ಗ್ಯಾನಿಕ್ ಮಾಲಿಕ್ಯೂಲ್ ಅಂತ ಕನ್ಸಿಡರ್ ಮಾಡಿ. ಓಕೆ, ಹಾಗೆ ಒಂದು ಅಟ್ಯಾಕಿಂಗ್ ರಿಯೇಜೆಂಟ್ ಯಾವುದು? OH. ಇಲ್ಲಿ ಆರ್ಗ್ಯಾನಿಕ್ ಮಾಲಿಕ್ಯೂಲ್ ಬಂದುಬಿಟ್ಟು CH3Br, ಹಾಗೆ ಅಟ್ಯಾಕಿಂಗ್ ರಿಯೇಜೆಂಟ್ ಬಂದುಬಿಟ್ಟು OH. ಓಕೆ, ಇದು ನಮಗೆ ಏನು ಮಾಡುತ್ತೆ? ಫಸ್ಟ್ ಇಂಟರ್ಮೀಡಿಯೇಟ್ಸ್ನ ಇದು ಫಾರ್ಮ್ ಮಾಡುತ್ತೆ. ಇಂಟರ್ಮೀಡಿಯೇಟ್ಸ್ ಏನಕ್ಕೆ ಫಾರ್ಮ್ ಮಾಡುತ್ತೆ ಅಂದರೆ, ಫಾರ್ ಎಕ್ಸಾಂಪಲ್ ನಮಗೆ ಇಲ್ಲಿ CH3 ಇದೆ. ಹೇಗಿದೆ? ಈ ರೀತಿ ಇದೆ ಅಲ್ವಾ? CH3. ನೆಕ್ಸ್ಟ್ ಈ Br ಹೇಗಿರುತ್ತೆ? ಇಲ್ಲಿ Br ಅಟ್ಯಾಚ್ ಆಗಿರುತ್ತೆ ಅಲ್ವಾ? ನಮಗೆ ನೆಕ್ಸ್ಟ್ ಏನು ಬೇಕು? CH3OH ಬೇಕು, ಪ್ರಾಡಕ್ಟ್. ಅಂದರೆ ನಮಗೆ ಪ್ರಾಡಕ್ಟ್ ಬಂದುಬಿಟ್ಟು ಈ ಥರ ಬೇಕು, ಈ ಥರ ಬೇಕು. ಓಕೆ, ಯಾವಾಗ ನಾವು ಇಲ್ಲಿ OH ಬಂದುಬಿಟ್ಟು ಇಲ್ಲಿ ಅಟ್ಯಾಕ್ ಮಾಡಿದಾಗ ನಮಗೆ ಈ ಪ್ರಾಡಕ್ಟ್ ಫಾರ್ಮ್ ಆಗಬೇಕು. ಇಲ್ಲಿ ನಮಗೆ Br ಆಲ್ರೆಡಿ ಇಲ್ಲಿ ಅಟ್ಯಾಚ್ ಆಗಿದೆ ಅಲ್ವಾ? Br ಆಲ್ರೆಡಿ ಅಟ್ಯಾಚ್ ಆಗಿರೋದ್ರಿಂದ OH ನಮಗೆ ಇಲ್ಲಿ ಅಟ್ಯಾಕ್ ಮಾಡಿದ್ರೆ ನಮಗೆ ಡೈರೆಕ್ಟಾಗಿ ಇಲ್ಲಿ OH ಕೂಡ ಅಟ್ಯಾಚ್ ಆಗಿಬಿಡಲ್ಲ ಅಲ್ವಾ? ಏನಕ್ಕಂದರೆ ಇಲ್ಲಿ ಕಾರ್ಬನ್ ವೆಲೆನ್ಸಿ ಎಷ್ಟು? 4 ಅಲ್ವಾ? ಇಲ್ಲಿ 4 ಬಾಂಡ್ ಮಾತ್ರ ಫಾರ್ಮ್ ಆಗೋದು. ಅದಕ್ಕೆ ಏನು ಮಾಡುತ್ತೆ? ಫಸ್ಟ್ ಈ Br ಏನಿದೆ, ಈ BrC ಬಾಂಡ್ ಮೊದಲು ಬ್ರೇಕ್ ಆಗುತ್ತೆ. ಓಕೆ, ಅಂದರೆ ನಮಗಿಲ್ಲಿ ಈ ಥರ ಇತ್ತಲ್ವಾ? ಇಲ್ಲಿ ನಮಗೆ ಫಸ್ಟ್ ಏನಾಗುತ್ತೆ? CH3. ಓಕೆ, ಇದು ನಮಗೆ ಇಲ್ಲಿ ಬ್ರೇಕ್ ಆಗುತ್ತೆ ಈ ಥರ. ಓಕೆ, ಇಲ್ಲಿ ಪ್ಲಸ್ ಬರುತ್ತೆ, ಇಲ್ಲಿ ಮೈನಸ್ ಬರುತ್ತೆ. ಇದು ಏನಕ್ಕೆ ಅಂತ ಆಮೇಲೆ ಹೇಳ್ತೀನಿ. ಬಟ್ ನಮಗಿಲ್ಲಿ ಫಸ್ಟ್ ಏನು ಮಾಡಬೇಕು? ಇಲ್ಲಿ OH ನಮಗಿಲ್ಲಿ ಅಟ್ಯಾಕ್ ಮಾಡಿದಾಗ ಡೈರೆಕ್ಟಾಗಿ ನಮಗಿದು ಅಟ್ಯಾಕ್ ಆಗಿಬಿಟ್ಟು ಇಲ್ಲಿ ಬಾಂಡ್ ಫಾರ್ಮ್ ಆಗೋಲ್ಲ. ಏನಕ್ಕಂದರೆ ಇಲ್ಲಿ Br ಇದೆ, ನಮಗೆ ವೆಲೆನ್ಸಿ 4 ಮೇಂಟೈನ್ ಮಾಡೋದ್ರಿಂದ ನಮಗೆ ಫಸ್ಟ್ ಏನಾಗಬೇಕು? ಈ ಬಾಂಡ್ ಬ್ರೇಕ್ ಆಗಬೇಕು, ಆಮೇಲೆ ಇದು ನಮಗೆ ಇಲ್ಲಿ ಬಂದು ಅಟ್ಯಾಚ್ ಆಗುತ್ತೆ. ಓಕೆ,
ಅದಕ್ಕೇನಾಗುತ್ತೆ, ಫಸ್ಟ್ ಇಲ್ಲಿ ಇಂಟರ್ಮೀಡಿಯೇಟ್ ನಮಗೆ ಇಲ್ಲಿ ಫಾರ್ಮ್ ಆಗುತ್ತೆ. ಓಕೆ, ದೀಸ್ ಆರ್ ಆಲ್ ಕಾಲ್ಡ್ ಇಂಟರ್ಮೀಡಿಯೇಟ್ಸ್. ಓಕೆ, ನೆಕ್ಸ್ಟ್ ಏನಾಗುತ್ತೆ, ಈ OH ಇರುತ್ತಲ್ವ, ಈ OH ಏನು ಮಾಡುತ್ತೆ, ಈ CH3ಗೆ ಅಟ್ಯಾಚ್ ಆಗಿಬಿಟ್ಟು ನಮಗೆ ಅದು CH3OH ಪ್ರಾಡಕ್ಟ್ ಫಾರ್ಮ್ ಆಗುತ್ತೆ. ಓಕೆ, ಅಂದರೆ ಒಂದು ರಿಯಾಕ್ಷನಲ್ಲಿ ನಾವು ಏನೆಲ್ಲ ಸ್ಟಡಿ ಮಾಡ್ತೇವೆ, ಫಸ್ಟ್ ಆಫ್ ಆಲ್ ಆರ್ಗ್ಯಾನಿಕ್ ಮಾಲಿಕ್ಯೂಲ್. ಈ ಆರ್ಗ್ಯಾನಿಕ್ ಮಾಲಿಕ್ಯೂಲ್ ಏನಿರುತ್ತೆ ಇದನ್ನು ನಾವು ಸಬ್ಸ್ಟ್ರೇಟ್ ಅಂತ ಕರಿತೇವೆ. ಓಕೆ, ಸಬ್ಸ್ಟ್ರೇಟ್. ಹಾಗೆ ಅಟ್ಯಾಕಿಂಗ್ ರಿಯೇಜೆಂಟ್, ಅಟ್ಯಾಕಿಂಗ್ ರಿಯೇಜೆಂಟ್. ಓಕೆ, ನೆಕ್ಸ್ಟ್ ಏನು ಮಾಡ್ತೇವೆ, ಇಂಟರ್ಮೀಡಿಯೇಟ್. ಬಿಫೋರ್ ಗೋಯಿಂಗ್ ಟು ದ ಇಂಟರ್ಮೀಡಿಯೇಟ್ ನಮಗೆ ಇಲ್ಲಿ ಏನಾಗ್ತಿದೆ, ಈ ಬಾಂಡ್ ಬ್ರೇಕ್ ಆಗ್ತಿದೆ ಅಲ್ವಾ. ಈ ಇಂಟರ್ಮೀಡಿಯೇಟ್ ನಮಗೆ ಹೇಗೆ ಫಾರ್ಮ್ ಆಗ್ತಿದೆ, ಈ CH3 ಹಾಗೆ Br ಇರೋ ಮಧ್ಯೆ ಬಾಂಡ್ ಏನಾಗ್ತಿದೆ, ಬ್ರೇಕ್ ಆಗ್ತಿದೆ. ಅಂದರೆ ನಮಗೆ ಇಲ್ಲಿ ಏನಾಗುತ್ತೆ, ಥರ್ಡ್ ಒನ್ ಬಾಂಡ್ ಕ್ಲೀವೇಜ್ ಆಗುತ್ತೆ. ಓಕೆ, ಆರ್ ಇದನ್ನು ನಾವು ಫಿಷನ್ ಆಫ್ ಎ ಕೋವೆಲೆಂಟ್ ಬಾಂಡ್ ಅಂತ ಕರಿಬೋದು, ಕೋವೆಲೆಂಟ್ ಬಾಂಡ್. ಓಕೆ, ನೆಕ್ಸ್ಟ್ ನಮಗೆ ಇಂಟರ್ಮೀಡಿಯೇಟ್ಸ್ ಇರುತ್ತೆ. ಓಕೆ, ಇಲ್ಲೇ ಬರ್ತಿಲ್ಲ, ನಂಬರ್ 4 ಇಂಟರ್ಮೀಡಿಯೇಟ್ಸ್. ಇಂಟರ್ಮೀಡಿಯೇಟ್ಸ್ ಇರುತ್ತೆ. ನೆಕ್ಸ್ಟ್ ನಮಗೆ ಪ್ರಾಡಕ್ಟ್ಸ್ ಇರುತ್ತೆ, ಹಾಗೆ ಬೈ ಪ್ರಾಡಕ್ಟ್ಸ್ ಇರುತ್ತೆ. ಓಕೆ, ಒಂದು ರಿಯಾಕ್ಷನಲ್ಲಿ ನಮಗೆ ಮೇನಾಗಿ ಏನಿರುತ್ತೆ, ಸಬ್ಸ್ಟ್ರೇಟ್ ಅಂದರೆ ಆರ್ಗ್ಯಾನಿಕ್ ಮಾಲಿಕ್ಯೂಲ್. ನೆನಪಿರಲಿ, ಸಬ್ಸ್ಟ್ರೇಟ್ ಅಂದರೆ ಒಂದು ಆರ್ಗ್ಯಾನಿಕ್ ರಿಯಾಕ್ಷನಲ್ಲಿ. ಓಕೆ, ಆರ್ಗ್ಯಾನಿಕ್ ರಿಯಾಕ್ಷನಲ್ಲಿ ಸಬ್ಸ್ಟ್ರೇಟ್ ಅಂದರೆ ಆರ್ಗ್ಯಾನಿಕ್ ಮಾಲಿಕ್ಯೂಲ್. ಓಕೆ, ಅಟ್ಯಾಕಿಂಗ್ ರಿಯೇಜೆಂಟ್ ಅಂದರೆ ಇದು ಏನಂತ ಬರುತ್ತೆ, ನೆಕ್ಸ್ಟ್ ನಾನು ಹೇಳ್ಕೊಡ್ತೇನೆ ಯಾವೆಲ್ಲ ಅಟ್ಯಾಕಿಂಗ್ ರಿಯೇಜೆಂಟ್ ಬರುತ್ತೆ ಅಂತ. ಇಲ್ಲಿ ನಮಗೆ ನ್ಯೂಕ್ಲಿಯೋಫೈಲ್ಸ್ ಹಾಗೆ ಎಲೆಕ್ಟ್ರೋಫೈಲ್ಸ್ ಅಂತ ಬರುತ್ತೆ. ಓಕೆ, ಅಟ್ಯಾಕಿಂಗ್ ರಿಯೇಜೆಂಟ್ನಲ್ಲಿ. ನೆಕ್ಸ್ಟು ಫಿಷನ್ ಆಫ್ ಕೋವೆಲೆಂಟ್ ಬಾಂಡ್ ಅಂದರೆ ಬಾಂಡ್ ನಮಗೆ ಈ ಕೋವೆಲೆಂಟ್ ಬಾಂಡ್ ಯಾವೆಲ್ಲ ಥರ ನಮಗೆ ಇದು ಬ್ರೇಕ್ ಆಗುತ್ತೆ ಅಂತ. ಇಲ್ಲಿ ನಮಗೆ ಹೋಮೋಲೈಟಿಕ್ ಕ್ಲೀವೇಜ್ ಹಾಗೆ ಹೆಟಿರೋಲೈಟಿಕ್ ಕ್ಲೀವೇಜ್ ಅಂತ ಬರುತ್ತೆ. ಓಕೆ, 2 ಟೈಪ್ಸ್ ಬರುತ್ತೆ. ಹಾಗೆ ಯಾವೆಲ್ಲ ಇಂಟರ್ಮೀಡಿಯೇಟ್ ಫಾರ್ಮ್ ಆಗುತ್ತೆ. ಓಕೆ, ಯಾವೆಲ್ಲ ಇಂಟರ್ಮೀಡಿಯೇಟ್ಸ್ ಅಂದರೆ ನಮಗಿಲ್ಲಿ ಕಾರ್ಬೋಕ್ಯಾಟಯಾನ್ಸ್, ಕಾರ್ಬನ್ ಅಯಾನ್ಸ್ ಹಾಗೆ ಫ್ರೀ ರ್ಯಾಡಿಕಲ್. ಓಕೆ, ಫ್ರೀ ರ್ಯಾಡಿಕಲ್ ಅಂತ ನಮಗೆ ಇಂಟರ್ಮೀಡಿಯೇಟ್ಸ್ಗಳು ಫಾರ್ಮ್ ಆಗುತ್ತೆ. ಹಾಗೆ ಪ್ರಾಡಕ್ಟ್ ಹಾಗೆ ಬೈ ಪ್ರಾಡಕ್ಟ್ ಸಹ ನಮಗಿಲ್ಲಿ ಫಾರ್ಮ್ ಆಗುತ್ತೆ. ಓಕೆ, ಸಮ್ಟೈಮ್ಸ್ ಏನಾಗುತ್ತೆ, ಈ ಬಿ ಆರ್ ಸಹ ಬರಬೇಕಲ್ವ ನಮಗೆ ಪ್ರಾಡಕ್ಟಲ್ಲಿ. ಇದೇನಾಗುತ್ತೆ, ಇದೇ ರೀತಿ ಬರುತ್ತೆ. ಅಂದರೆ ಯು ಮೇ ಕಾಲ್ ಇಟ್ ಆಸ್ ಲಿವಿಂಗ್ ಗ್ರೂಪ್. ಇದು ನಮಗೆ ಲಿವಿಂಗ್ ಗ್ರೂಪ್ ಅಂತ ವಿಲ್ ನೋಟ್ ಇಟ್ ಡೌನ್. ಓಕೆ, ಸೊ ನಮಗೆ ಮೇನಾಗಿ ಒಂದು ರಿಯಾಕ್ಷನ್ನಲ್ಲಿ, ಆರ್ಗ್ಯಾನಿಕ್ ರಿಯಾಕ್ಷನಲ್ಲಿ ಸಬ್ಸ್ಟ್ರೇಟ್, ಅಟ್ಯಾಕಿಂಗ್ ರಿಯೇಜೆಂಟ್, ಫಿಷನ್ ಆಫ್ ಎ ಕೋವೆಲೆಂಟ್ ಬಾಂಡ್ ಹಾಗೆ ಇಂಟರ್ಮೀಡಿಯೇಟ್ ಹಾಗೆ ಪ್ರಾಡಕ್ಟ್ಸ್ಗಳು ಇರುತ್ತೆ. ಇವೆಲ್ಲದನ್ನು ನಾವು ಇನ್ ಡೀಟೇಲ್ ಈಗ ಸ್ಟಡಿ ಮಾಡೋಣ. ಫಸ್ಟ್ ವಿಲ್ ಡಿಸ್ಕಸ್ ಫಿಷನ್ ಆಫ್ ಎ ಕೋವೆಲೆಂಟ್ ಬಾಂಡ್. ಅಂದರೆ ಒಂದು ಬಾಂಡ್ ಹೇಗೆ ನಮಗೆ ಕ್ಲೀವೇಜ್ ಆಗುತ್ತೆ, ಅಂದರೆ ನಮಗೆ ಒಂದು ಬಾಂಡ್ ಹೇಗೆ ಬ್ರೇಕ್ ಡೌನ್ ಆಗುತ್ತೆ ಅಂತ ನಾವು ಫಸ್ಟ್ ಸ್ಟಡಿ ಮಾಡೋಣ. ಫಸ್ಟ್ ವಿಲ್ ಸ್ಟಡಿ ಫಿಷನ್ ಆಫ್ ಎ ಕೋವೆಲೆಂಟ್ ಬಾಂಡ್. ಅಂದರೆ ಒಂದು ಬಾಂಡ್ ಹೇಗೆ ಬ್ರೇಕ್ ಆಗುತ್ತೆ ಆರ್ಗ್ಯಾನಿಕ್ ಮಾಲಿಕ್ಯೂಲಲ್ಲಿ ಅಂತ ನಾವು ಸ್ಟಡಿ ಮಾಡೋಣ. ಫಸ್ಟ್ ಏನಕ್ಕೆ ನಾವು ಫಿಷನ್ ಆಫ್ ಕೋವೆಲೆಂಟ್ ಬಾಂಡ್ ಸ್ಟಡಿ ಮಾಡಬೇಕಂದ್ರೆ, ಯಾವಾಗ ನಮಗೆ ಅಟ್ಯಾಕಿಂಗ್ ರಿಯೇಜೆಂಟ್ ನಮಗೆ ಆರ್ಗ್ಯಾನಿಕ್ ಮಾಲಿಕ್ಯೂಲ್ನಾಗೆ ಅಟ್ಯಾಕ್ ಮಾಡುತ್ತೆ, ಇದಕ್ಕೆ ಅಟ್ಯಾಚ್ ಆಗಬೇಕಂದ್ರೆ ಫಸ್ಟು ಇದರಲ್ಲಿ ಒಂದು ಬಾಂಡ್ ಇದಕ್ಕೆ ಅವೈಲೇಬಿಲಿಟಿ ಇರಬೇಕಲ್ವಾ. ಸೊ ಇದು ಫಸ್ಟು ಬ್ರೇಕ್ ಡೌನ್ ಆಗಿ ಒಂದು ಬಾಂಡ್ ಇದಕ್ಕೆ ಅವೈಲೇಬಲ್ ಆದಾಗ ಆವಾಗ ಮಾತ್ರ ಇದು ಅಟ್ಯಾಚ್ ಆಗೋದಕ್ಕೆ ಸಾಧ್ಯ. ಸೊ ನಮಗೆ ಫಸ್ಟ್ ಏನಾಗುತ್ತೆ, ಬಾಂಡ್ ಬ್ರೇಕ್ ಆಗುತ್ತೆ. ಯಾವೆಲ್ಲ ತರಹ ಬ್ರೇಕ್ ಆಗುತ್ತೆ ಅಂದರೆ, ಫಸ್ಟ್ ಒನ್ ಹೋಮೋಲೈಟಿಕ್ ಕ್ಲೀವೇಜ್. ಹೋಮೋಲೈಟಿಕ್ ಕ್ಲೀವೇಜ್ನಲ್ಲಿ ಏನಾಗುತ್ತೆ ಅಂದರೆ, ಹೋಮೋಲೈಟಿಕ್ ಕ್ಲೀವೇಜ್ ಅಂದರೆ ಒಂದು ಡೆಫಿನೇಷನ್ ಅಂದರೆ ಒನ್ ಆಫ್ ದ ಎಲೆಕ್ಟ್ರಾನ್ಸ್ ಆಫ್ ದ ಶೇರ್ ಪೇರ್ಡ್ ಇನ್ ದ ಕೋವೆಲೆಂಟ್ ಬಾಂಡ್ ಗೋಸ್ ವಿತ್ ಈಚ್ ಆಫ್ ದ ಬಾಂಡೆಡ್ ಆಟಮ್ಸ್ ಆರ್ ಸಿಮಿಟ್ರಿಕಲ್ ಕ್ಲೀವೇಜ್ ಆಫ್ ಎ ಕೋವೆಲೆಂಟ್ ಬಾಂಡ್ ರಿಸಲ್ಟಿಂಗ್ ಇನ್ ದ ಫಾರ್ಮೇಷನ್ ಆಫ್ ಫ್ರೀ ರ್ಯಾಡಿಕಲ್ಸ್. ಫಾರ್ ಎಕ್ಸಾಂಪಲ್, ನಮಗೆ ಎ ಬಿ ಕೋವೆಲೆಂಟ್ ಬಾಂಡ್ನ ನಾವು ಈ ಥರ ರೆಪ್ರೆಸೆಂಟ್ ಮಾಡ್ತೀವಲ್ವ. ಅಂದರೆ ನಮಗಿಲ್ಲಿ ಎ ಬಿ ಈ ಥರ ನಮಗೆ ಬಾಂಡ್ ಇದೆ ಅಂದರೆ ಇದೇನು ಶೇರ್, ಅಂದರೆ ಇದು ಒಂದು ಎಲೆಕ್ಟ್ರಾನ್ ಶೇರ್ ಮಾಡಿರುತ್ತೆ, ಇದು ಒಂದು ಎಲೆಕ್ಟ್ರಾನ್ ಶೇರ್ ಮಾಡಿರುತ್ತೆ. ಇದನ್ನೇ ನಾವು ಕೋವೆಲೆಂಟ್ ಬಾಂಡ್ ಅಂತ ಕರಿತೀವಿ ಅಲ್ವಾ. ಅಂದರೆ ಇದು ಶೇರ್ ಪೇರ್ಡ್ ಎಲೆಕ್ಟ್ರಾನ್. ಇದೆರಡು ಏನಿದೆ, ಇದು ಬಂದುಬಿಟ್ಟು ಶೇರ್ ಪೇರ್ ಎಲೆಕ್ಟ್ರಾನ್. ಓಕೆ, ಈ ಎಲೆಕ್ಟ್ರಾನ್ ಇದರಲ್ಲಿ ಏನು ಮಾಡುತ್ತೆ, ಒಂದು ಎಲೆಕ್ಟ್ರಾನ್ ಈ ಆಟಮ್ಗೆ, ನಿಮ್ಗೆ ಇನ್ನೊಂದು ನೆನಪಿರಲಿ, ಸಿ ಹಿಯರ್, ಈಗ ಈ ಥರ ಪೇರ್ ಇರುತ್ತೆ. ಓಕೆ, ಎಲೆಕ್ಟ್ರಾನ್ ಪೇರ್ ಅಲ್ವಾ. ಹಾಗೆ ಈ ಥರ ಇದು ಒಂದು ಎಲೆಕ್ಟ್ರಾನ್ ಇರುತ್ತೆ. ಒಂದು ವೇಳೆ ಈ ಎರಡೂ ಎಲೆಕ್ಟ್ರಾನ್ಗಳು ಏನಾದ್ರೂ ಟ್ರಾನ್ಸ್ಫರ್ ಆದರೆ, ಫಾರ್ ಎಕ್ಸಾಂಪಲ್ ಎ ಬಿ ಈ ಥರ ಇರುತ್ತೆ. ಓಕೆ,
ಸೊ ಈ ಎರಡು ಎಲೆಕ್ಟ್ರಾನ್ಗಳು ಟ್ರಾನ್ಸ್ಫರ್ ಆದರೆ ಇಲ್ಲಿ ಬಿ ಮೇಲೆ ನಾವು ಅದನ್ನು ಈ ಥರ ಡಬಲ್ ಆ್ಯರೋ ಮೂಲಕ ರೆಪ್ರೆಸೆಂಟ್ ಮಾಡ್ತೀವಿ. ಅಂದರೆ ಇಲ್ಲಿ ಎರಡೂ ಎಲೆಕ್ಟ್ರಾನ್ಗಳು ಟ್ರಾನ್ಸ್ಫರ್ ಆಗಿದೆ ಅಂತ. ಓಕೆ, ಒಂದು ವೇಳೆ ಒಂದೇ ಎಲೆಕ್ಟ್ರಾನ್ ಟ್ರಾನ್ಸ್ಫರ್ ಆದರೆ ಅದನ್ನು ನಾವು ಈ ರೀತಿ ಬರಿತೀವಿ. ಓಕೆ, ಸಿ ಫಾರ್ ಎಕ್ಸಾಂಪಲ್ ಇಲ್ಲಿ ಬಿ ಮೇಲೆ ಒಂದು ಎಲೆಕ್ಟ್ರಾನ್, ಎ ಮೇಲೆ ಒಂದು ಎಲೆಕ್ಟ್ರಾನ್ ಬಂದಿದೆ ಅಂದರೆ ಬಿ ಮೇಲೆ ಒಂದು ಎಲೆಕ್ಟ್ರಾನ್, ಓಕೆ, ಎ ಮೇಲೆ ಒಂದು ಎಲೆಕ್ಟ್ರಾನ್, ಈ ಥರ ರೆಪ್ರೆಸೆಂಟ್ ಮಾಡ್ತೀವಿ ಆಫ್ ಆ್ಯರೋ. ಓಕೆ, ಇದು ಎರಡು ಎಲೆಕ್ಟ್ರಾನ್ ಅಂದರೆ ನಮಗೆ ಕಂಪ್ಲೀಟ್ ಆ್ಯರೋ ಮೂಲಕ ರೆಪ್ರೆಸೆಂಟ್ ಮಾಡ್ತೀವಿ. ಓಕೆ, ಈ ಶೇರ್ಡ್ ಪೇರ್ ಎಲೆಕ್ಟ್ರಾನ್ ಏನಿರುತ್ತೆ ಇದು ನಮಗೆ ಇಲ್ಲಿ ಒಂದು ಎಲೆಕ್ಟ್ರಾನ್ ಈ ಆಟಮ್ಗೆ ಹೋದರೆ ಇನ್ನೊಂದು ಎಲೆಕ್ಟ್ರಾನ್ ಈ ಆಟಮ್ಗೆ ಹೋಗುತ್ತೆ. ಅಂದರೆ ನಮಗಿಲ್ಲಿ ಸಿ ಹಿಯರ್ ಒನ್ ಆಫ್ ದ ಎಲೆಕ್ಟ್ರಾನ್ಸ್ ಆಫ್ ದ ಶೇರ್ಡ್ ಪೇರ್ಡ್ ಇನ್ ಎ ಕೋವಲೆಂಟ್ ಬಾಂಡ್. ಅಂದರೆ ಈ ಒನ್ ಎಲೆಕ್ಟ್ರಾನ್ ಏನಿರುತ್ತೆ ಈ ಶೇರ್ ಪೇರ್ಡ್ ಎಲೆಕ್ಟ್ರಾನ್ನಲ್ಲಿ ಕೋವಲೆಂಟ್ ಬಾಂಡ್ನಲ್ಲಿ ಇನ್ವಾಲ್ವ್ ಆಗಿರೋ ಎಲೆಕ್ಟ್ರಾನ್, ಒಂದು ಎಲೆಕ್ಟ್ರಾನ್ ಏನು ಮಾಡುತ್ತೆ ಗೋಸ್ ವಿತ್ ಈಚ್ ಆಫ್ ದ ಬಾಂಡೆಡ್ ಆಟಮ್ಸ್. ಅಂದರೆ ಒಂದು ಎಲೆಕ್ಟ್ರಾನ್ ಇಲ್ಲಿ ನಮಗೆ ಶೇರ್ ಆದರೆ ಇನ್ನೊಂದು ಎಲೆಕ್ಟ್ರಾನ್ ನಮಗೆ ಇಲ್ಲಿ ಶೇರ್ ಆಗುತ್ತೆ. ಅಂದರೆ ಈ ಥರ ನಮಗೆ ಇಲ್ಲಿ ಒಂದು ಬ್ರೇಕ್ ಆಗುತ್ತೆ ಈ ಬಾಂಡ್. ಓಕೆ, ಅದನ್ನೇ ಇಲ್ಲಿ ಏನು ಕರೀತಾರೆ ಸಿಮಿಟ್ರಿಕಲ್ ಕ್ಲೀವೇಜ್ ಆಫ್ ಎ ಕೋವಲೆಂಟ್ ಬಾಂಡ್. ಅಂದರೆ ನಮಗೆ ಇಲ್ಲಿ ಸಿಮಿಟ್ರಿಕಲ್ ಕ್ಲೀವೇಜ್ ಆಗುತ್ತೆ ಮಧ್ಯ. ಓಕೆ, ರಿಸಲ್ಟಿಂಗ್ ಇನ್ ಎ ಫಾರ್ಮೇಷನ್ ಆಫ್ ಫ್ರೀ ರ್ಯಾಡಿಕಲ್. ಸಿ ನಮಗೆ ಇಲ್ಲಿ ಈ ಥರ ಇರುತ್ತೆ. ಓಕೆ, ಒಂದು ವೇಳೆ ನಮಗೆ ಹೋಮೋಲೈಟಿಕ್ ಕ್ಲೀವೇಜ್ ಆದರೆ ಹೋಮೋಲೈಟಿಕ್ ಕ್ಲೀವೇಜ್ ಆಯಿತು ಅಂತ ಅಂದ್ಕೊಳ್ಳಿ. ಇಲ್ಲಿ ಹೋಮೋಲೈಟಿಕ್ ಕ್ಲೀವೇಜ್ ಆದರೆ ಏನಾಗುತ್ತೆ, ಒಂದು ಎಲೆಕ್ಟ್ರಾನ್ ಈ ಥರ ಆಫ್ ಇಲ್ಲಿ ಬರುತ್ತೆ ಅಲ್ವಾ, ಹಾಗೆ ಒಂದು ಎಲೆಕ್ಟ್ರಾನ್ ಎ ಮೇಲೆ ಬರುತ್ತೆ. ಯಾವ ಥರ ಪ್ರಾಡಕ್ಟ್ ಫಾರ್ಮ್ ಆಗುತ್ತೆ, ಒಂದು ಎಲೆಕ್ಟ್ರಾನ್ ಎ ಮೇಲೆ ಇರುತ್ತೆ ಪ್ಲಸ್ ಒಂದು ಎಲೆಕ್ಟ್ರಾನ್ ಬಿ ಮೇಲೆ ಇರುತ್ತೆ ಅಲ್ವಾ. ಸೊ ನಮಗೆ ಇಲ್ಲಿ ಸಿಮಿಟ್ರಿಕಲ್ ಕ್ಲೀವೇಜ್ ಆಗೋದ್ರಿಂದ ರಿಸಲ್ಟಿಂಗ್ ಇನ್ ಎ ಫ್ರೀ ರ್ಯಾಡಿಕಲ್, ಇದನ್ನು ನಾವು ಫ್ರೀ ರ್ಯಾಡಿಕಲ್ ಅಂತ ಕರಿತೀವಿ. ಓಕೆ, ಫ್ರೀ ರ್ಯಾಡಿಕಲ್ ಅಂದರೆ ಆಟಮ್ ಆರ್ ಎ ಗ್ರೂಪ್ ಆಫ್ ಆಟಮ್ಸ್ ಹ್ಯಾವಿಂಗ್ ಆಡ್ ನಂಬರ್ ಆಫ್ ಎಲೆಕ್ಟ್ರಾನ್ಸ್. ಓಕೆ, ನಮಗಿಲ್ಲಿ ಆಡ್ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಇದ್ದರೆ ಅವುಗಳನ್ನು ನಾವು ಫ್ರೀ ರ್ಯಾಡಿಕಲ್ಸ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ Cl ಈ ಥರ ಒಂದು ಡಾಟ್ ಇದ್ದರೆ, ಓಕೆ, ಅಥವಾ CH3 ಈ ಥರ ಒಂದು ಎಲೆಕ್ಟ್ರಾನ್ ಇದ್ದರೆ ಇವುಗಳನ್ನು ನಾವು ಫ್ರೀ ರ್ಯಾಡಿಕಲ್ಸ್ ಅಂತ ಕರಿತೇವೆ. ಓಕೆ, ಸೊ ಈ ಥರ ಒಂದು ಸಿಮಿಟ್ರಿಕಲ್ ಕ್ಲೀವೇಜ್ ಆಗಿ ನಮಗೆ ಫ್ರೀ ರ್ಯಾಡಿಕಲ್ಸ್ ಬಂದರೆ ಅಲ್ಲಿ ನಮಗೆ ಹೋಮೋಲೈಟಿಕ್ ಕ್ಲೀವೇಜ್ ಆಗಿದೆ ಅಂತ ಅರ್ಥ. ಓಕೆ, ಆರ್ ಎಲ್ಸ್ ನಮಗೆ ಈಚ್ ಎಲೆಕ್ಟ್ರಾನ್ ಒಂದೊಂದು ಆಟಮ್ಗೆ ನಮಗೆ ಶೇರ್ ಆದರೂ ಸಹ ಅಲ್ಲಿ ನಮಗೆ ಹೋಮೋಲೈಟಿಕ್ ಕ್ಲೀವೇಜ್ ಆಗಿದೆ ಅಂತ ಅರ್ಥ. ಇವಾಗ ಅರ್ಥ ಆಯ್ತಲ್ವಾ ಹೇಗೆ ನಮಗೆ ಫ್ರೀ ರ್ಯಾಡಿಕಲ್ ಫಾರ್ಮ್ ಆಗುತ್ತೆ. ಅಂದರೆ ಹೋಮೋಲೈಟಿಕ್ ಕ್ಲೀವೇಜಿಂದ ನಮಗೆ ಫ್ರೀ ರ್ಯಾಡಿಕಲ್ ಫಾರ್ಮ್ ಆಗುತ್ತೆ, ಅಥವಾ ಹೋಮೋಲೈಟಿಕ್ ಕ್ಲೀವೇಜಿಂದ ನಮಗೆ ಒಂದು ಎಲೆಕ್ಟ್ರಾನ್ ಒಂದು ಆಟಮ್ ಮೇಲೆ ಶೇರ್ ಆಗುತ್ತೆ. ಓಕೆ, ಅದನ್ನೇ ನಾವು ಆರ್ಗ್ಯಾನಿಕ್ ರಿಯಾಕ್ಷನಲ್ಲಿ ಕನ್ಸಿಡರ್ ಮಾಡಿದ್ರೆ ಏನಾಗುತ್ತೆ, RX ಈ ಥರ ಇರುತ್ತೆ ಅಲ್ವಾ, ಕೋವಲೆಂಟ್ ಬಾಂಡ್. R ಅಂದರೆ ನಮಗೆ ಇಲ್ಲಿ CH3 ಸಮ್ ಕಾಂಪೌಂಡ್ R ಗೊತ್ತಲ್ವಾ. ನೆಕ್ಸ್ಟ್ ನಮಗೆ ಇಲ್ಲಿ ಹೋಮೋಲೈಟಿಕ್ ಕ್ಲೀವೇಜ್ ಆದರೆ ಏನಾಗುತ್ತೆ, ಓಕೆ, ಹೋಮೋಲೈಟಿಕ್ ಕ್ಲೀವೇಜ್ ಆದರೆ, ಓಕೆ, ಹೋಮೋಲೈಟಿಕ್ ಕ್ಲೀವೇಜ್ ಆದರೆ ಇದು ನಮಗೆ ಏನಾಗುತ್ತೆ, ಇಲ್ಲಿ ಎರಡು ಎಲೆಕ್ಟ್ರಾನ್ ಇದೆ ಅಂತ ಅರ್ಥ ಅಲ್ವಾ. ಇಲ್ಲಿ ಒಂದು ಎಲೆಕ್ಟ್ರಾನ್ ಇಲ್ಲಿ ಒಂದು ಎಲೆಕ್ಟ್ರಾನ್ ಇರುತ್ತೆ ಅಲ್ವಾ. ಸೊ ಒಂದು ಎಲೆಕ್ಟ್ರಾನ್ ಇಲ್ಲಿ ನಮಗೆ ಶೇರ್ ಆದರೆ ಇಲ್ಲಿ ಒಂದು ಎಲೆಕ್ಟ್ರಾನ್ ಇಲ್ಲಿ ಬರುತ್ತೆ. ಅಂದರೆ ನಮಗೆ ಒಂದು ಎಲೆಕ್ಟ್ರಾನ್ ಇದ್ದರೆ X ಮೇಲೆ ಒಂದು ಎಲೆಕ್ಟ್ರಾನ್ ಇರುತ್ತೆ. ಓಕೆ, ದಿಸ್ ಈಸ್ ಹೋಮೋಲೈಟಿಕ್ ಕ್ಲೀವೇಜ್. ಇವಾಗ ಏನಾಯಿತು, ಹಿಯರ್ ಅಬ್ಸರ್ವ್ ಮಾಡಿ, ಇಲ್ಲಿ ನಮಗೆ RX ಅಂದರೆ ಇದನ್ನು ನಾನು ಏನು ಹೇಳಿದೆ ಫಸ್ಟ್ ಎಕ್ಸಾಂಪಲಲ್ಲಿ CH3Br. ಓಕೆ, CH3Br. ಓಕೆ, ಪ್ಲಸ್ ನಮಗೆ OH ಅಟ್ಯಾಕಿಂಗ್ ರಿಯೇಜೆಂಟ್, ಇದ್ರ ಬಗ್ಗೆ ನಾನು ನೆಕ್ಸ್ಟ್ ಹೇಳ್ತೀನಿ. ಓಕೆ, ವೆನ್ ಅಟ್ಯಾಕಿಂಗ್ ರಿಯೇಜೆಂಟ್ ಈಸ್ ಪ್ರೆಸೆಂಟ್ ಏನಾಗುತ್ತೆ, ಫಸ್ಟ್ ಇಲ್ಲಿ ಬಾಂಡ್ ಬ್ರೇಕ್ ಆಗುತ್ತೆ. ಇದನ್ನೇ ನಾವು ಓದ್ತಿರೋದಲ್ವಾ. ಸೊ ಬಾಂಡ್ ಬ್ರೇಕ್ ಆದಾಗ ಫಸ್ಟ್ ಏನು ಫಾರ್ಮ್ ಆಗುತ್ತೆ, ಇದೆರಡು ನಮಗೆ CH3 ಪ್ಲಸ್ ಹಾಗೆ Br ಮೈನಸ್ ಫಾರ್ಮ್ ಆಗುತ್ತೆ ಅಂತ ಹೇಳಿದೆ ನಾನು ಅಲ್ವಾ. ಇದು ನಮಗೆ ನೆಕ್ಸ್ಟ್ ಹೇಳ್ತೀನಿ. ಬಟ್ ಹಿಯರ್ ಯು ಅಬ್ಸರ್ವ್, ನಮಗೆ ಈ ಥರ ಏನಿಲ್ಲಿ ಫಸ್ಟ್ ಫಾರ್ಮ್ ಆಗುತ್ತೆ, ಬಿಫೋರ್ ನಮಗಿಲ್ಲಿ ಪ್ರಾಡಕ್ಟ್ ಫಾರ್ಮ್ ಆಗೋಕ್ಕೂ ಮುಂಚೆ ನಮಗೆ ಬಿಫೋರ್ ಏನು ಫಾರ್ಮ್ ಆಗುತ್ತೆ ಇಲ್ಲಿ, ಇದನ್ನು ನಾವು ಇಂಟರ್ಮೀಡಿಯೇಟ್ಸ್ ಅಂತ ಕರಿತೀವಿ. ಓಕೆ, ಸೊ ಇಲ್ಲೇನಿದೆ ಇದನ್ನು ನಾವು ಏನಂತ ಕರಿತೀವಿ, R ಡಾಟ್ ಅಂದರೆ ಇದು R ಅನ್ನೋದೇನು ಅಲ್ಕೈಲ್ ಅಲ್ವಾ, ಅಲ್ಕೈಲ್ ಗ್ರೂಪ್, ಅದಕ್ಕೆ ನಾವು ಇದನ್ನು ಅಲ್ಕೈಲ್ ರ್ಯಾಡಿಕಲ್ ಅಂತ ಕರಿತೀವಿ. ಓಕೆ, ಅಲ್ಕೈಲ್ ಫ್ರೀ ರ್ಯಾಡಿಕಲ್. ಓಕೆ, ಪ್ರಿಸೈಸ್ ಆಗಿ ಹೇಳೋದಾದರೆ ಅಲ್ಕೈಲ್ ಫ್ರೀ ರ್ಯಾಡಿಕಲ್ ಅಂತ ಇದನ್ನು ನಾವು ಕರಿತೀವಿ. ಅಂದರೆ ಈ ಅಲ್ಕೈಲ್ ಫ್ರೀ ರ್ಯಾಡಿಕಲ್ ಅನ್ನೋದು ಒಂದು ಇಂಟರ್ಮೀಡಿಯೇಟ್. ಓಕೆ, ಅಂದರೆ ಒಂದು ಆರ್ಗ್ಯಾನಿಕ್ ಮಾಲಿಕ್ಯೂಲ್ನಲ್ಲಿ ಫಸ್ಟು ಹೋಮೋಲೈಟಿಕ್ ಕ್ಲೀವೇಜ್ ಆದಾಗ ಯಾವುದು ಇಂಟರ್ಮೀಡಿಯೇಟ್ ಫಾರ್ಮ್ ಆಗುತ್ತೆ,
ಅಲ್ಕೈಲ್ ಫ್ರೀ ರ್ಯಾಡಿಕಲ್ ಇಂಟರ್ಮೀಡಿಯೇಟ್ ಫಾರ್ಮ್ ಆಗುತ್ತೆ. ಈಗ ಈ ಅಲ್ಕೈಲ್ ಫ್ರೀ ರ್ಯಾಡಿಕಲ್ ಬಗ್ಗೆ ಸ್ವಲ್ಪ ಸ್ಟಡಿ ಮಾಡೋಣ. ಅಲ್ಕೈಲ್ ಫ್ರೀ ರ್ಯಾಡಿಕಲ್ ಬಗ್ಗೆ ಸ್ಟಡಿ ಮಾಡೋಣ. ಅಲ್ಕೈಲ್ ಫ್ರೀ ರ್ಯಾಡಿಕಲ್ ಯಾವಾಗ ಬರುತ್ತೆ? ರಿಮೆಂಬರ್, ಕೇವಲ ನಮಗೆ ಹೋಮೋಲೈಟಿಕ್ ಕ್ಲೀವೇಜ್ ಆದಾಗ, ಮಾತ್ರ ನಮಗೆ ಅಲ್ಕೈಲ್ ಫ್ರೀ ರ್ಯಾಡಿಕಲ್ ಬರೋದು. ಓಕೆ, ಇದು ಅಲ್ಕೈಲ್ ಫ್ರೀ ರ್ಯಾಡಿಕಲ್ ಏನಿರುತ್ತೆ, ಈ ಅಲ್ಕೈಲ್ ಫ್ರೀ ರ್ಯಾಡಿಕಲ್ ಸ್ಟೆಬಿಲಿಟಿ ಇನ್ಕ್ರೀಸಸ್ ಫ್ರಮ್ ಪ್ರೈಮರಿ ಟು ಟರ್ಷರಿ. ಓಕೆ, ದಿಸ್ ಈಸ್ ಇಂಪಾರ್ಟೆಂಟ್. ಅಂದರೆ ಈ ಅಲ್ಕೈಲ್ ರ್ಯಾಡಿಕಲ್ನ ನಾವು, ಅಂದರೆ ಇದನ್ನು ಶಾರ್ಟಾಗಿ ಬರೆದಿರ್ತೀನಿ, ಅಲ್ಕೈಲ್ ಫ್ರೀ ರ್ಯಾಡಿಕಲ್. ಓಕೆ, ಈ ಅಲ್ಕೈಲ್ ಫ್ರೀ ರ್ಯಾಡಿಕಲ್ನ ನಾವು ಪ್ರೈಮರಿ, ಸೆಕೆಂಡರಿ, ಟರ್ಷರಿ ಅಂತ ಕ್ಲಾಸಿಫೈ ಮಾಡಿದ್ದೀವಿ. ಓಕೆ, ಪ್ರೈಮರಿ, ಸೆಕೆಂಡರಿ, ಟರ್ಷರಿ ಅಂತ ನಾವು ಇದನ್ನು ಕ್ಲಾಸಿಫೈ ಮಾಡಿದ್ದೀವಿ, ಈ ಅಲ್ಕೈಲ್ ಫ್ರೀ ರ್ಯಾಡಿಕಲ್ಸ್ನ. ಪ್ರೈಮರಿ, ಸೆಕೆಂಡರಿ, ಟರ್ಷರಿ ಅಂದರೆ ಏನು? ಫಾರ್ ಎಕ್ಸಾಂಪಲ್, ನಮಗೆ ಈ ಹಿಂದೆ ನನಗೆ ಯಾವುದಾದ್ರೂ ಒಂದು ರಿಯಾಕ್ಷನ್ನಲ್ಲಿ, ಓಕೆ, ಫಾರ್ ಎಕ್ಸಾಂಪಲ್ CH3 ಈ ಥರ X ಇತ್ತು. ಓಕೆ, ನಮಗೆ ಅಟ್ಯಾಕಿಂಗ್ ರಿಯೇಜೆಂಟ್ ಇಲ್ಲಿ OH ಇತ್ತು. ಓಕೆ, OH ಇದ್ದಾಗ ನಮಗೆ ಇಲ್ಲಿ ಹೋಮೋಲೈಟಿಕ್ ಕ್ಲೀವೇಜ್ ಆಗುತ್ತೆ ಅಲ್ವಾ? ಹೋಮೋ ಕ್ಲೀವೇಜ್ ಆದಾಗ ನನಗೇನು ಬರುತ್ತೆ? CH3 ಒಂದು ಡಾಟ್ ಬರುತ್ತೆ, ಅಂದರೆ ಇಲ್ಲಿ ಅಲ್ಕೈಲ್ ಫ್ರೀ ರ್ಯಾಡಿಕಲ್ ಬರುತ್ತೆ ಅಲ್ವಾ? ಹಾಗೆ X ಈ ಥರ ಬಂದಿರುತ್ತೆ ಅಲ್ವಾ? ನೆಕ್ಸ್ಟ್ ಇದನ್ನು ಜಸ್ಟ್ ಅಟ್ಯಾಕಿಂಗ್ ರಿಯೇಜೆಂಟ್ ಅಂತ ಬರ್ಕೊಂಡಿರಿ, ಅಟ್ಯಾಕಿಂಗ್ ರಿಯೇಜೆಂಟ್. ಓಕೆ, ಇಲ್ಲಿ ಈ CH3 ಏನು ಬರುತ್ತೆ, ಇದನ್ನು ನಾವು ಅಲ್ಕೈಲ್ ಫ್ರೀ ರ್ಯಾಡಿಕಲ್ ಅಂತ ಕರೆದ್ವಿ. ಓಕೆ, ಒಂದು CH3 ಈ ಥರ ಒಂದು ಫ್ರೀ ರ್ಯಾಡಿಕಲ್ ಅಲ್ವಾ ಇದು. ನೆಕ್ಸ್ಟ್ ನಮಗೆ ಇನ್ನೂ ಒಂದು ಫ್ರೀ ರ್ಯಾಡಿಕಲ್ ಏನು? CH3 ಇದು ನಮಗೆ ಮೀಥೈಲ್ ಆದರೆ ಇದು ನಮಗೆ ಈಥೈಲ್ ಅಲ್ವಾ? ನೆಕ್ಸ್ಟ್ ನಮಗೆ CH3 ಈ ಥರ ಇರುತ್ತೆ ಇನ್ನೊಂದು. ನೆಕ್ಸ್ಟ್ ನಮಗೆ ಇನ್ನೂ ಒಂಥರ ನಾವು ಯಾವುದು ಬರಿಬೋದು? CH3 ಎಲ್ಲ ಕಡೆ CH3 ಅಟ್ಯಾಚ್ ಆಗಿರ್ಬೋದು ನಮಗೆ ಅಲ್ವಾ? ಈ ಥರ ಇದು ಒಂದು ರ್ಯಾಡಿಕಲ್. ಇಲ್ಲಿ ನಮಗೆ ಈ ಫ್ರೀ ರ್ಯಾಡಿಕಲ್, ಈ ಡಾಟ್ ಏನಿದೆ, ಈ ಡಾಟ್ ಯಾವುದಕ್ಕೆ ಕನೆಕ್ಟ್ ಆಗಿದೆ? ಇಲ್ಲಿ Hಗೆ ಮಾತ್ರ ಕನೆಕ್ಟ್ ಆಗಿದೆ ಅಲ್ವಾ? ಸೊ ನಮಗೆ ಈ ಕಾರ್ಬನ್ ಏನು ಕನೆಕ್ಟ್ ಆಗಿರುತ್ತೆ ಅದನ್ನು, ಈ ಡಾಟ್ ಇದೆಯಲ್ಲ, ಈ ಡಾಟ್ ಎಷ್ಟು ಕಾರ್ಬನ್ಗೆ ಕನೆಕ್ಟ್ ಆಗಿರುತ್ತೆ ನಾವು ಅದನ್ನು ಅಷ್ಟು ಕ್ಯಾಟಗರಿ ರ್ಯಾಡಿಕಲ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ಇಲ್ಲಿ CH3 ನಮಗೆ ಈ ಕಾರ್ಬನ್ ಬಂದುಬಿಟ್ಟು ಯಾವುದೇ ಕಾರ್ಬನ್ ಜೊತೆ ಅಟ್ಯಾಚ್ ಆಗಿಲ್ಲ. ಸೊ ಇದನ್ನು ನಾವು ಜಸ್ಟ್ ಮೀಥೈಲ್ ರ್ಯಾಡಿಕಲ್ ಅಂತ ಕರಿತೇವೆ. ಓಕೆ, ಮೀಥೈಲ್ ರ್ಯಾಡಿಕಲ್ ಆರ್ ಮೀಥೈಲ್ ಫ್ರೀ ರ್ಯಾಡಿಕಲ್ ಅಂತ ಕರಿತೇವೆ. ಓಕೆ, ಈ ಕಾರ್ಬನ್ ಬಂದುಬಿಟ್ಟು ಎಷ್ಟು ಕಾರ್ಬನ್ಗೆ ಅಟ್ಯಾಚ್ ಆಗಿದೆ? ಒಂದು ಕಾರ್ಬನ್ಗೆ ಅಟ್ಯಾಚ್ ಆಗಿದೆ ಅಲ್ವಾ? ಸೊ ಇದನ್ನು ನಾವು ಪ್ರೈಮರಿ ಅಲ್ಕೈಲ್ ರ್ಯಾಡಿಕಲ್ ಅಂತ ಕರಿತೇವೆ ಇದನ್ನು ನಾವು. ಓಕೆ, ಪ್ರೈಮರಿ ಅಲ್ಕೈಲ್ ಫ್ರೀ ರ್ಯಾಡಿಕಲ್ ಅಂತ ಕರಿತೇವೆ. ಇಲ್ಲಿ ಈ ಕಾರ್ಬನ್ ಡಾಟ್ ಈ ಕಾರ್ಬನ್ ಮೇಲೆ ಇದೆ ಅಲ್ವಾ? ಸೊ ಇಲ್ಲಿ ಒಂದು ಕಾರ್ಬನ್ ಜೊತೆ ಈ ಕಾರ್ಬನ್ ಅಟ್ಯಾಚ್ ಆಗಿದೆ, ಹಾಗೆ ಈ ಕಾರ್ಬನ್ ಜೊತೆಗೂ ಈ ಕಾರ್ಬನ್ ಅಟ್ಯಾಚ್ ಆಗಿದೆ. ಅದಕ್ಕೆ ನಾವು ಇದನ್ನು ಸೆಕೆಂಡರಿ ಅಲ್ಕೈಲ್ ಫ್ರೀ ರ್ಯಾಡಿಕಲ್ ಅಂತ ಕರಿತೇವೆ. ಇಲ್ಲಿ ಈ ರ್ಯಾಡಿಕಲ್ ಇರೋ ಕಾರ್ಬನ್ ಇದು ಒಂದು ಕಾರ್ಬನ್ ಮೇಲೆ ಡೈರೆಕ್ಟ್ ಅಟ್ಯಾಚ್ ಆಗಿದೆ, ಈ ಕಾರ್ಬನ್ ಮೇಲೆ ಡೈರೆಕ್ಟ್ ಅಟ್ಯಾಚ್ ಆಗಿದೆ, ಈ ಕಾರ್ಬನ್ ಮೇಲೆ ಡೈರೆಕ್ಟ್ ಅಟ್ಯಾಚ್ ಆಗಿದೆ. ಅದಕ್ಕೆ ನಾವು ಇದನ್ನು ಟರ್ಷರಿ ಅಲ್ಕೈಲ್ ಫ್ರೀ ರ್ಯಾಡಿಕಲ್ ಅಂತ ಕರಿತೇವೆ. ಒಂದು ವೇಳೆ ಈ ಥರ ಏನಾದರೂ ಇದ್ದರೆ, ಇಲ್ಲಿ ಒಂದು ಡಾಟ್, ಇಲ್ಲಿ H ಇದೆ ಅಂತ ಅಂದ್ಕೊಳ್ಳಿ, ಇಲ್ಲಿ CH2 CH3 ಇದೆ ಅಂತ ಅಂದ್ಕೊಳ್ಳಿ. ಓಕೆ, ಈ ಥರ ಕಾಂಪೌಂಡ್. ಈ ಕಾರ್ಬನ್ ಬಂದುಬಿಟ್ಟು ಈ ಕಾರ್ಬನ್ಗೆ ಡೈರೆಕ್ಟಾಗಿ ಅಟ್ಯಾಚ್ ಆಗಿದೆ, ಹಾಗೆ ಈ ಕಾರ್ಬನ್ ಜೊತೆ ಒಂದು ಕಾರ್ಬನ್ ಜೊತೆ ಡೈರೆಕ್ಟ್ ಅಟ್ಯಾಚ್ ಆಗಿದೆ ಅಲ್ವಾ? ಸೊ ಇದು ಏನಾಗುತ್ತೆ? ಸೆಕೆಂಡರಿ ಅಲ್ಕೈಲ್ ಫ್ರೀ ರ್ಯಾಡಿಕಲ್ ಆಗುತ್ತೆ. ಓಕೆ, ಸೊ ಈ ಥರ ನಾವು ಈ ಫ್ರೀ ರ್ಯಾಡಿಕಲ್ಸ್ನ ಕ್ಲಾಸಿಫೈ ಮಾಡಿದ್ದೇವೆ. ಏನಂತ? ಪ್ರೈಮರಿ, ಸೆಕೆಂಡರಿ, ಟರ್ಷರಿ ಅಂತ ನಾವು ಇದನ್ನು ಕ್ಲಾಸಿಫೈ ಮಾಡಿದ್ದೇವೆ. ಅವುಗಳ ಸ್ಟೆಬಿಲಿಟಿ ಬಂದುಬಿಟ್ಟು, ಈ ಪ್ರೈಮರಿ, ಸೆಕೆಂಡರಿ, ಟರ್ಷರಿ ಆಲ್ಕೈಲ್ ರ್ಯಾಡಿಕಲ್ ಸ್ಟೆಬಿಲಿಟಿ ಬಂದುಬಿಟ್ಟು ಇಟ್ ಇನ್ಕ್ರೀಸಸ್ ಫ್ರಮ್ ಪ್ರೈಮರಿ ಟು ಟರ್ಷರಿ. ಅಂದರೆ ನಾವು ಇದನ್ನು ಫ್ರೀ ರ್ಯಾಡಿಕಲ್ದು ಸ್ಟೆಬಿಲಿಟಿ ಬರೆಯೋದು ಹೇಗೆ ಅಂತ ಅಂದರೆ CH3. ಓಕೆ, ಈ ಥರ. ನೆಕ್ಸ್ಟ್ ಇದಕ್ಕಿಂತ ಜಾಸ್ತಿ ಯಾವುದಿರುತ್ತೆ? ಮೀಥೈಲ್ಗಿಂತ ಫಸ್ಟು ಪ್ರೈಮರಿ ಇರುತ್ತೆ, ನೆಕ್ಸ್ಟ್ ಮೀಥೈಲ್, ನೆಕ್ಸ್ಟ್ ಪ್ರೈಮರಿ ಅಲ್ವಾ ಬರೋದು. ಇದಕ್ಕೆ ಒಂದು ಕಾರ್ಬನ್ ಅಟ್ಯಾಚ್ ಆಗಬೇಕು, ಅಂದರೆ CH3 CH2. ಓಕೆ, ನೆಕ್ಸ್ಟ್ ಇದಕ್ಕಿಂತ ಯಾವುದು ಜಾಸ್ತಿ ಇರುತ್ತೆ? ನೆಕ್ಸ್ಟ್
ಈ ಥರ. ಇದು ನಮಗೆ ಅಲ್ಕೈಲ್ ಫ್ರೀ ರ್ಯಾಡಿಕಲ್ ಸ್ಟೆಬಿಲಿಟಿ. ಓಕೆ, ಸಿ ಹಿಯರ್ ಸ್ಟೆಬಿಲಿಟಿ. ಇದು ಯಾವುದು? ಇದು ಪ್ರೈಮರಿ ಅಲ್ವಾ? ಸಿ ಒಂದು ಕಾರ್ಬನ್ಗೆ ಈ ಕಾರ್ಬನ್ ಅಟ್ಯಾಚ್ ಆಗಿದೆ, ಪ್ರೈಮರಿ, ದಿಸ್ ಎಕ್ಸಾಂಪಲ್. ಓಕೆ, ಅದಕ್ಕಿಂತ ಯಾವುದು ಜಾಸ್ತಿ ಇರುತ್ತೆ? ಸೆಕೆಂಡರಿ ಜಾಸ್ತಿ ಇರುತ್ತೆ ಸ್ಟೆಬಿಲಿಟಿ. ಅದಕ್ಕಿಂತ ಯಾವುದು ಜಾಸ್ತಿ ಇರುತ್ತೆ? ಟರ್ಷರಿ ಸ್ಟೆಬಿಲಿಟಿ ಜಾಸ್ತಿ ಇರುತ್ತೆ. ಓಕೆ, ಲೀಸ್ಟ್ ಬಂದುಬಿಟ್ಟು CH3 ಇರುತ್ತೆ. ಓಕೆ, ಫ್ರೀ ರ್ಯಾಡಿಕಲ್. ಇದು ಏನಕ್ಕೆ ಟರ್ಷರಿ ನಮಗೆ ಸ್ಟೇಬಲ್ ಜಾಸ್ತಿ ಇರುತ್ತೆ ಪ್ರೈಮರಿಗಿಂತ ಅಂತ ನಾವು ಇದನ್ನು ನೆಕ್ಸ್ಟ್ ಇಂಡಕ್ಟಿವ್ ಎಫೆಕ್ಟ್ನಲ್ಲಿ ನಾವು ಇದನ್ನು ಸ್ಟಡಿ ಮಾಡೋಣ. ಓಕೆ, ದ ರೀಸನ್ ಐ ವಿಲ್ ಟೆಲ್ ಯು ಇನ್ ದ ಇಂಡಕ್ಟಿವ್ ಎಫೆಕ್ಟ್. ಓಕೆ, ಬಟ್ ರಿಮೆಂಬರ್ ಹಿಯರ್ ನಮಗೆ ಆಲ್ಕೈಲ್ ಫ್ರೀ ರ್ಯಾಡಿಕಲ್ ಏನು ಬಂದಿರುತ್ತೆ, ದಟ್ ಈಸ್ ಹೋಮೋಲೈಟಿಕ್ ಕ್ಲೀವೇಜಿಂದ ಬಂದಿರುತ್ತೆ. ಓಕೆ, ಆಲ್ಕೈಲ್ ಫ್ರೀ ರ್ಯಾಡಿಕಲ್, ದಿಸ್ ಈಸ್ ವಾಟ್ ಆಲ್ಕೈಲ್ ಫ್ರೀ ರ್ಯಾಡಿಕಲ್ ಬಂದುಬಿಟ್ಟು ಇಂಟರ್ಮೀಡಿಯೇಟ್. Alkyl free radical is intermediate which is obtained from homolytic cleavage. Remember, okay? ಇದರದ ಸ್ಟೆಬಿಲಿಟಿ ಆರ್ಡರ್ ಬಂದುಬಿಟ್ಟು ನಮಗೆ ಪ್ರೈಮರಿಗಿಂತ ಸೆಕೆಂಡರಿ ಜಾಸ್ತಿ ಇರುತ್ತೆ, ಸೆಕೆಂಡರಿಗಿಂತ ಟರ್ಷರಿ ಜಾಸ್ತಿ ಇರುತ್ತೆ. ನೆಕ್ಸ್ಟ್ ಹೆಟಿರೋಲೈಟಿಕ್ ಕ್ಲೀವೇಜ್. ಈಗಾಗಲೇ ನೀವೇನು ತಿಳ್ಕೊಂಡಿದ್ದೀರಾ? ಸಬ್ಸ್ಟ್ರೇಟ್ ಅಂದರೆ ಏನು ಅಂತ ತಿಳ್ಕೊಂಡ್ರಿ ಅಲ್ವಾ? ಸಬ್ಸ್ಟ್ರೇಟ್ ಅಂದರೆ ಆರ್ಗ್ಯಾನಿಕ್ ಮಾಲಿಕ್ಯೂಲ್ ಏನಿರುತ್ತೆ, ಆರ್ಗ್ಯಾನಿಕ್ ಕಾಂಪೌಂಡ್ಗೆ ನಾವು ಸಬ್ಸ್ಟ್ರೇಟ್ ಅಂತ ಕರಿತೀವಿ. ಓಕೆ, ಈ ಸಬ್ಸ್ಟ್ರೇಟ್ ನಮಗೆ ಯಾವ ರೀತಿ ಬ್ರೇಕ್ ಆಗುತ್ತೆ ರಿಯಾಕ್ಷನ್ನಲ್ಲಿ ಅಂತ ಅಂದರೆ ಒಂದು ಹೋಮೋಲೈಟಿಕ್ ಕ್ಲೀವೇಜ್ ಹಾಗೆ ಇನ್ನೊಂದು ಹೆಟಿರೋಲೈಟಿಕ್ ಕ್ಲೀವೇಜ್. ಓಕೆ, ಈ ಹೋಮೋಲೈಟಿಕ್ ಕ್ಲೀವೇಜಲ್ಲಿ ನಮಗೆ ಯಾವ್ದು ಬರುತ್ತೆ? ಇಂಟರ್ಮೀಡಿಯೇಟ್ ಫ್ರೀ ರ್ಯಾಡಿಕಲ್, ಅಲ್ಕೈಲ್ ಫ್ರೀ ರ್ಯಾಡಿಕಲ್ ಬರುತ್ತೆ. ಓಕೆ, ಹೋಮೋಲೈಟಿಕ್ ಕ್ಲೀವೇಜಿಂದ. ನಾವು ವಿಲ್ ಸ್ಟಡಿ ಹೆಟಿರೋಲೈಟಿಕ್ ಕ್ಲೀವೇಜ್ ಯಾವ ರೀತಿ ಆಗುತ್ತೆ ಅಂತ. ಹೆಟಿರೋಲೈಟಿಕ್ ಕ್ಲೀವೇಜ್ ಅಂದರೆ ಏನು? ದ ಬಾಂಡ್ ಬ್ರೇಕ್ಸ್ ಇನ್ ಎ ಸಚ್ ಎ ಫ್ಯಾಷನ್ ದಟ್ ದ ಶೇರ್ ಪೇರ್ಡ್ ಎಲೆಕ್ಟ್ರಾನ್ಸ್ ರಿಮೇನ್ಸ್ ವಿತ್ ಒನ್ ಆಫ್ ದ ಫ್ರಾಗ್ಮೆಂಟ್ಸ್. ಓಕೆ, ಆರ್ ಎಲ್ಸ್ ವಿ ಕ್ಯಾನ್ ಆಲ್ಸೋ ಕಾಲ್ ಇಟ್ ಆಸ್ unsymmetrical cleavage of a covalent bond result in formation of positive and negative charged particles. Okay, for example, see here A ಹಾಗೆ B, ಇಲ್ಲಿ ಒಂದು ಕೋವಲೆಂಟ್ ಬಾಂಡ್ ಇದೆ ಅಂತ ಅಂದ್ಕೊಳ್ಳಿ. ಈ ಕೋವಲೆಂಟ್ ಬಾಂಡ್ನ ನಾವು ಯಾವ ರೀತಿ ರೆಪ್ರೆಸೆಂಟ್ ಮಾಡ್ಬೋದು? ಸಿ ಹಿಯರ್ ಈ ರೀತಿ, ಅಂದರೆ ಶೇರ್ ಪೇರ್ಡ್ ಎಲೆಕ್ಟ್ರಾನ್ಸ್ ಅಲ್ವಾ? ಸೊ ಈ ಶೇರ್ ಪೇರ್ಡ್ ಎಲೆಕ್ಟ್ರಾನ್ ಏನಾಗುತ್ತೆ, ಇದು ಯಾವ ರೀತಿ ನಮಗೆ ಬ್ರೇಕ್ ಆಗುತ್ತೆ ಅಂದರೆ ಇದು ನಮಗೆ ರಿಮೆಂಬರ್ ಹೋಮೋಲೈಟಿಕಲ್ಲಿ ರೆಫರೆನ್ಸಿಗೆ ಬರೆದಿರ್ತೀನಿ. ಓಕೆ, ಹೋಮೋಲೈಟಿಕ್ ಕ್ಲೀವೇಜಲ್ಲಿ ಇದು ಏನಾಗ್ತಿತ್ತು, ಒಂದು ಎಲೆಕ್ಟ್ರಾನ್ ನಮಗೆ ಇಲ್ಲಿ ಹೋಗ್ತಿತ್ತು, ಇನ್ನೊಂದು ಎಲೆಕ್ಟ್ರಾನ್ ಇಲ್ಲಿ ಹೋಗ್ತಿತ್ತು. ಅದಕ್ಕೆ ನಮಗೆ ಇದನ್ನು ಈ ಥರ ನಾವು ಇದನ್ನು ಬರೀತಾ ಇದ್ವಿ ಅಲ್ವಾ? ಬಟ್ ಇನ್ ಹೆಟಿರೋಲೈಟಿಕ್ ಕ್ಲೀವೇಜಲ್ಲಿ ಏನಾಗುತ್ತೆ, ಈ ಥರ ಇರುತ್ತಲ್ವಾ, ಈ ಎರಡೂ ಎಲೆಕ್ಟ್ರಾನ್ಗಳು ಏನಾಗುತ್ತೆ, ಒಂದು ಈ ಥರ ಒಂದು ಕಡೆ ಹೋಗುತ್ತೆ. ಓಕೆ, ಇದು ನಮಗೆ ಈಕ್ವಲ್ ಆಗಿ ಇದು ಡಿಸ್ಟ್ರಿಬ್ಯೂಟ್ ಆಗಲ್ಲ. ಇದು ಯಾವುದಾದ್ರೂ ಒಂದು ಆಟಮ್ ಕಡೆ ಈ ಎರಡು ಎಲೆಕ್ಟ್ರಾನ್, ಈ ಶೇರ್ಡ್ ಎಲೆಕ್ಟ್ರಾನ್ ಇರುತ್ತೆ, ಒಂದು ಆಟಮ್ ಕಡೆ ಇದು ಮೂವ್ ಆಗುತ್ತೆ. ಓಕೆ, ಸಿ ಹಿಯರ್ ಅನ್ಸಿಮೆಟ್ರಿಕಲ್ ಕ್ಲೀವೇಜ್ ಆಫ್ ಕೋವಲೆಂಟ್ ಬಾಂಡ್. ಓಕೆ, ರಿಸಲ್ಟ್ ಇನ್ ದ ಫಾರ್ಮೇಷನ್ ಆಫ್ ನೆಗೆಟಿವ್ ಆರ್ ಪಾಸಿಟಿವ್ ಚಾರ್ಜ್ ಪಾರ್ಟಿಕಲ್. ಒಂದು ವೇಳೆ ಇದು ಬಿ ಕಡೆ ಮೂವ್ ಆದರೆ, ಈ ಥರ ಬಾಂಡ್ ಬ್ರೇಕ್ ಆದರೆ, ಓಕೆ, ಏನಾಗುತ್ತೆ, ಬಿ ಮೇಲೆ ಎಲೆಕ್ಟ್ರಾನ್ ಬಂದರೆ ಏನಾಗುತ್ತೆ, ಸಿ ಎ ಬಂದುಬಿಟ್ಟು ನಮಗೆ ಎಲೆಕ್ಟ್ರಾನ್ ಕಳ್ಕೊಂಡಿದೆ, ಅದಕ್ಕೆ ನಮಗೆ ಪ್ಲಸ್ ಬರುತ್ತೆ ಅಲ್ವಾ? ನಮಗೆ ನೆಗೆಟಿವಿಟಿನ ನಾವು ಅಬ್ಸರ್ವ್ ಮಾಡಿದ್ರೆ ವಿಲ್ ಬಿಕಮ್ ನೆಗೆಟಿವ್ ಅಲ್ವಾ? ಸೊ ಎಲೆಕ್ಟ್ರಾನ್ ನೆಗೆಟಿವ್, ಸೊ ಇಫ್ ಬಿ ಅಬ್ಸರ್ವ್ ಮಾಡಿದ್ರೆ ಎಲೆಕ್ಟ್ರಾನ್ನ ಬಿ ಮೈನಸ್ ಆಗುತ್ತೆ. ಓಕೆ, ಇನ್ನೂ ಒಂದು ಯಾವುದಾಗ್ಬೋದು, ಸಿ ಇನ್ನೂ ಒಂದು, ಈ ಎರಡೂ ಎಲೆಕ್ಟ್ರಾನ್ಗಳು ನಮಗೆ ಎ ಮೇಲೆ ಮೂವ್ ಆಗ್ಬೋದು. ಆವಾಗ ನಮಗೇನಾಗುತ್ತೆ, ಎ ಮೈನಸ್ ಆಗುತ್ತೆ, ಹಾಗೆ ಬಿ ಪ್ಲಸ್ ಆಗುತ್ತೆ. ಓಕೆ, ಅಂದರೆ ಈ ಹೆಟಿರೋಲೈಟಿಕ್ ಕ್ಲೀವೇಜಲ್ಲಿ ನಮಗೇನಾಗುತ್ತೆ, ಈ ಎಲೆಕ್ಟ್ರಾನ್ಗಳು ಏನಾಗುತ್ತೆ, ಇದು ರಿಮೇನ್ಸ್ ವಿತ್ ಒನ್ ಆಫ್ ದ ಫ್ರಾಗ್ಮೆಂಟ್. ಯಾವುದಾದ್ರೂ ಫ್ರಾಗ್ಮೆಂಟ್, ಒಂದು ಫ್ರಾಗ್ಮೆಂಟ್ ಮೇಲೆ ಇದು ನಮಗೆ ಕಾನ್ಸ್ಟೆಂಟ್ ಇರುತ್ತೆ, ಇನ್ನೊಂದು ಫ್ರಾಗ್ಮೆಂಟ್ ಮೇಲೆ ಇದು ಎಷ್ಟು ಇರೋಲ್ಲ. ಆರ್ ಎಲ್ಸ್ ವಿ ಕ್ಯಾನ್ ಆಲ್ಸೋ ಕಾಲ್ ಇಟ್ ಆಸ್ ಇಟ್ ಈಸ್ ಎ ಅನ್ಸಿಮೆಟ್ರಿಕಲ್ ಕ್ಲೀವೇಜ್ ಆಫ್ ಎ ಕೋವಲೆಂಟ್ ಬಾಂಡ್ ರಿಸಲ್ಟ್ ಇನ್ ಫಾರ್ಮೇಷನ್ ಆಫ್ ಪಾಸಿಟಿವ್ ಆ್ಯಂಡ್ ನೆಗೆಟಿವ್ ಪಾರ್ಟಿಕಲ್. ಓಕೆ, ಫಾರ್ ಎಕ್ಸಾಂಪಲ್ ಹಿಯರ್ CH3, ನಾನು ಆವಾಗಲೇ ಹೇಳಿದ್ನಲ್ವಾ, ಫಸ್ಟ್ ಎಕ್ಸಾಂಪಲ್ ಕೊಟ್ಟಿದ್ದೆ Br. ಓಕೆ, ಇಲ್ಲಿ ನಮಗೆ ಹೆಟಿರೋಲೈಟಿಕ್ ಕ್ಲೀವೇಜ್ ಆದರೆ, ಓಕೆ, ಇಲ್ಲಿ ನಮಗೆ ಹೆಟಿರೋಲೈಟಿಕ್ ಕ್ಲೀವೇಜ್ ಆದರೆ ಈ ರಿಯಾಕ್ಷನಲ್ಲಿ ನಮಗೇನಾಗುತ್ತೆ, CH3 ನಮಗೆ ಇಲ್ಲಿ ನಮಗೇನಾಗುತ್ತೆ, ಮೋರ್ ಎಲೆಕ್ಟ್ರೋನೆಗೆಟಿವ್ ಯಾವುದು, ಕಾರ್ಬನ್ Br ಮಧ್ಯೆ ಮೋರ್ ಎಲೆಕ್ಟ್ರೋನೆಗೆಟಿವ್ ಬಂದುಬಿಟ್ಟು Br ಅಲ್ವಾ? ಸೊ ಈ ಎಲೆಕ್ಟ್ರಾನ್ ಏನಾಗುತ್ತೆ, ಇಲ್ಲಿ Br ಮೇಲೆ ನಮಗೆ ಮೂವ್ ಆಗುತ್ತೆ, ಅಂದರೆ CH3 ಪ್ಲಸ್ ಆಗುತ್ತೆ, Br
ಮೈನಸ್ ಆಗುತ್ತೆ. ಓಕೆ, ಸೊ ಈ ಥರ ಹೆಟಿರೋಲೈಟಿಕ್ ಕ್ಲೀವೇಜ್ ಆಗಿ ಆಗೋ ರಿಯಾಕ್ಷನ್ಗಳನ್ನು ನಾವೇನಂತೀವಿ, ಇಲ್ಲಿ ನಮಗೆ ಅಯಾನಿಕ್ ಫಾರ್ಮ್ ಆಗಿರುತ್ತಲ್ವಾ, ಸೊ ಅಯಾನ್ಸ್ ಫಾರ್ಮ್ ಆಗಿರೋದ್ರಿಂದ ನಾವು ಇದನ್ನು ಅಯಾನಿಕ್ ರಿಯಾಕ್ಷನ್ ಅಂತ ಕರಿಬೋದು. ಆರ್ ಆಸ್ ನಾವು ಇದನ್ನು ಪೋಲಾರ್, ಅಂದರೆ ಇದು ಒಂದು ಸೈಡ್ ನಮಗೆ ಇಲ್ಲಿ ಎಲೆಕ್ಟ್ರಾನ್ ಮೂವ್ ಆಗ್ತಿದೆ ಅಲ್ವಾ, ಸೊ ಪೋಲಾರ್. ಓಕೆ, ಇದು ನಮಗೆ ಹೆಟಿರೋಲೈಟಿಕ್ ಆಗಿರೋದ್ರಿಂದ ನಮಗಿಲ್ಲಿ ಹೆಟಿರೋಪೋಲಾರ್. ಹೆಟಿರೋಪೋಲಾರ್ ಏನಕ್ಕಂದರೆ ಒನ್ ಸೈಡ್ ನಮಗೆ ಒಂದು ಸೈಡ್ ಮಾತ್ರ ಇದು ನಮಗೆ ಪೋಲಾರಿಟಿ ಇದೆ, ಅದಕ್ಕೆ ನಾವು ಇದನ್ನು ಹೆಟಿರೋಲೈಟಿಕ್ ಪೋಲಾರ್ ಆರ್ ಹೆಟಿರೋಪೋಲಾರ್ ರಿಯಾಕ್ಷನ್ ಅಂತ ನಾವು ಇದನ್ನು ಕರಿತೀವಿ. ಓಕೆ, ಹಾಗೆ ನಾವು ಹೋಮೋಲೈಟಿಕ್ನಲ್ಲಿ ಆದರೆ ಇದನ್ನು ಏನಂತ ಕರಿತೀವಿ, ಇಲ್ಲಿ ನಮಗೇನಾಗುತ್ತೆ, ಇಲ್ಲಿ ಅಯಾನಿಕ್ ಇರುತ್ತೆ, ಇಲ್ಲಿ ನಮಗೇನಿರುತ್ತೆ ಫ್ರೀ ರ್ಯಾಡಿಕಲ್ ಅಲ್ವಾ, ಸೊ ಫ್ರೀ ರ್ಯಾಡಿಕಲ್ ಆರ್ ಹೋಮೋಪೋಲಾರ್. ಏನಕ್ಕಂದರೆ ನಮಗೆ ಎರಡೂ ಕಡೆ ಸೇಮ್ ಪೊಲ್ಯಾರಿಟಿ ಇದೆ ಇಲ್ಲಿ ಅಲ್ವಾ, ಸೊ ಹೋಮೋಪೋಲಾರ್ ಆರ್ ನಾನ್ ಪೋಲಾರ್. ಓಕೆ, ನಾನ್ ಪೋಲಾರ್ ರಿಯಾಕ್ಷನ್ಸ್ ಅಂತ ನಾವು ಇದನ್ನು ಕರಿತೀವಿ. ಓಕೆ, ನಮಗೆ ಒಂದು ಹೋಮೋಲೈಟಿಕ್ ಕ್ಲೀವೇಜ್ ಆದರೆ ಇಲ್ಲಿ ಏನು ಬರುತ್ತೆ ನಮಗೆ, ಇದನ್ನು ನಾವೇನಂತ ಕರಿತೀವಿ, ಇಂಟರ್ಮೀಡಿಯೇಟ್. ಇದು ಸಹ ನಮಗಿಲ್ಲಿ ಇಂಟರ್ಮೀಡಿಯೇಟ್. ಓಕೆ, ಇದು ಸಹ ನಮಗಿಲ್ಲಿ ಇಂಟರ್ಮೀಡಿಯೇಟ್. ಓಕೆ, ಇಫ್ ಯು ಕನ್ಸಿಡರ್ ದಿಸ್ ಎ ಬಿನಲ್ಲಿ ಈ ಎ ಏನಾದರೂ CH3 ಇದ್ದರೆ, ಅಂದರೆ ಇಲ್ಲಿ ನಮಗಿದು ಆರ್ಗ್ಯಾನಿಕ್ ಮಾಲಿಕ್ಯೂಲ್ ನನಗೆ CH ಅಲ್ವಾ ಬರಬೇಕು, ಸೊ CH ಇದ್ದರೆ ನಮಗಿಲ್ಲಿ ಇದನ್ನು ನಮಗೆ ಎನಲ್ಲಿ ಹೋಮೋಲೈಟಿಕ್ ಕ್ಲೀವೇಜ್ ಆದರೆ ಈ ಇಂಟರ್ಮೀಡಿಯೇಟ್ನ ನಾವು ಅಲ್ಕೈಲ್ ಫ್ರೀ ರ್ಯಾಡಿಕಲ್ ಇರುತ್ತೆ ನಮಗೆ ಇಂಟರ್ಮೀಡಿಯೇಟ್. ರಿಮೆಂಬರ್, ಈ ಹಿಂದೆ ಸ್ಟಡಿ ಮಾಡಿದ್ದೀವಲ್ವಾ ಇಂಟರ್ಮೀಡಿಯೇಟ್ಸ್. ಓಕೆ, ಹಿಂದೆ ಸ್ಟಡಿ ಮಾಡಿದ್ದೀವಿ ನಾವು ಈ ಅಲ್ಕೈಲ್ ಫ್ರೀ ರ್ಯಾಡಿಕಲ್ನ, ಹೇಳಿದ್ನಲ್ವಾ. ನೆಕ್ಸ್ಟ್ ನಮಗೆ ಇಲ್ಲಿ ಯಾವ್ದು ಬರುತ್ತೆ, ಇದು A+, ಅಂದರೆ ಇದನ್ನು ನಾವು ಕಾರ್ಬೋ ಕ್ಯಾಟಯಾನ್ ಅಂತ ಕರಿತೀವಿ. ಓಕೆ, A- ಏನಾದರೂ ಫಾರ್ಮ್ ಆದರೆ ಅದನ್ನು ನಾವು ಕಾರ್ಬನ್ ಅಯಾನ್ ಅಂತ ಕರಿತೀವಿ. ಅಂದರೆ ನಮಗೆ ಇಂಟರ್ಮೀಡಿಯೇಟ್ಸ್ ಯಾವುದು, ಒಂದು ಅಲ್ಕೈಲ್ ಫ್ರೀ ರ್ಯಾಡಿಕಲ್ ವಿಚ್ ಕಮ್ ಫ್ರಮ್ ಹೋಮೋಲೈಟಿಕ್ ಕ್ಲೀವೇಜ್ ಆ್ಯಂಡ್ ಕಾರ್ಬೋ ಕ್ಯಾಟಯಾನ್ ಆ್ಯಂಡ್ ಕಾರ್ಬನ್ ಅಯಾನ್. ಯಾವುದು, ಇವೆರಡೂ ಬಂದುಬಿಟ್ಟು ನಮಗೆ ಹೆಟಿರೋಲೈಟಿಕ್ ಕ್ಲೀವೇಜಿಂದ ನಮಗೆ ಇವೆರಡು ಫಾರ್ಮ್ ಆಗುತ್ತೆ. ಓಕೆ, ಇವಾಗ ಗೊತ್ತಾಯ್ತಲ್ವಾ ಹೋಮೋಲೈಟಿಕ್ ಕ್ಲೀವೇಜ್ ಹೇಗಾಗುತ್ತೆ, ಹೆಟಿರೋಲೈಟಿಕ್ ಕ್ಲೀವೇಜ್ ಹೇಗಾಗುತ್ತೆ. ಈಗ ನೆಕ್ಸ್ಟ್ ಇಂಟರ್ಮೀಡಿಯೇಟ್ಸ್ನ ನಾವು ಸ್ಟಡಿ ಮಾಡೋಣ. ಒಂದು ಇಂಟರ್ಮೀಡಿಯೇಟ್ ನಾನು ಆಗಲೇ ಎಕ್ಸ್ಪ್ಲೇನ್ ಮಾಡಿದ್ದೀನಿ, ಯಾವುದು ಈ ಫ್ರೀ ರ್ಯಾಡಿಕಲ್ ಇಂಟರ್ಮೀಡಿಯೇಟ್ ಏನು ಬರುತ್ತೆ ಇದನ್ನ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ನಾವು ವಿಲ್ ಸಿ ಕಾರ್ಬೋ ಕ್ಯಾಟಯಾನ್ ಆ್ಯಂಡ್ ಕಾರ್ಬನ್ ಅಯಾನ್. ಇಂಟರ್ಮೀಡಿಯೇಟ್ಸ್ ಈಗಾಗಲೇ ನಾವು ಅಲ್ಕೈಲ್ ಫ್ರೀ ರ್ಯಾಡಿಕಲ್ ಈಗಾಗಲೇ ಸ್ಟಡಿ ಮಾಡಿದ್ದೀವಿ ಅಲ್ವಾ. ನೆಕ್ಸ್ಟ್ ಯಾವುದು, ಕಾರ್ಬೋ ಕ್ಯಾಟಯಾನ್. ಓಕೆ, ಹಾಗೆ ಕಾರ್ಬನ್ ಅಯಾನ್. ಓಕೆ, ಇಲ್ಲಿ ಆ್ಯನ್ ಇರುತ್ತೆ, ಸೊ ಇಲ್ಲಿ ಓ ಬರಿಬಾರ್ದು, ಕಾರ್ಬನ್ ಅಯಾನ್ ಅಂತ ಕರಿತೇವೆ ಇದನ್ನು. ಇಲ್ಲಿ ಕಾರ್ಬೋ, ಓಕೆ, ಓ ಕ್ಯಾಟಯಾನ್ ಅಂತ ಕರಿತೇವೆ. ಓಕೆ, ಇಲ್ಲೆಲ್ಲದೂ ಸಹ ಇದನ್ನು ನಾವು ಇಂಟರ್ಮೀಡಿಯೇಟ್ಸ್ ಅಂತ ಕರಿತೀವಿ. ಇಂಟರ್ಮೀಡಿಯೇಟ್ಸ್ ಇದು ಬಂದುಬಿಟ್ಟು ಹೋಮೋಲೈಟಿಕ್ ಕ್ಲೀವೇಜಿಂದ ಬರುತ್ತೆ ಅಲ್ವಾ, ಇದು ನಮಗೆ ಹೆಟಿರೋಲೈಟಿಕ್ ಕ್ಲೀವೇಜಿಂದ ಬರುತ್ತೆ, ಇದು ನಮಗೆ ಹೆಟಿರೋಲೈಟಿಕ್ ಕ್ಲೀವೇಜಿಂದ ಬರುತ್ತೆ. ಓಕೆ, ಈ ಅಲ್ಕೈಲ್ ಫ್ರೀ ರ್ಯಾಡಿಕಲ್ ಹೇಗಿರುತ್ತೆ ನಮಗೆ, ಫಾರ್ ಎಕ್ಸಾಂಪಲ್ ಇದು ನಮಗೆ CH3 ಇದ್ದರೆ ಈ ಥರ ಒಂದು ಫ್ರೀ ರ್ಯಾಡಿಕಲ್ ಫಾರ್ಮ್ನಲ್ಲಿ ಇರುತ್ತೆ. ಓಕೆ, ಒಂದು ಎಕ್ಸಾಂಪಲ್ ಕೊಟ್ಟರೆ, ಈ ಕಾರ್ಬೋ ಕ್ಯಾಟಯಾನ್ ಹೇಗಿರುತ್ತೆ ನಮಗಿಲ್ಲಿ ಪ್ಲಸ್, ಕಾರ್ಬೋ ಆ್ಯನಯಾನ್ ಹೇಗಿರುತ್ತೆ ನಮಗಿಲ್ಲಿ ಮೈನಸ್. ನೆಕ್ಸ್ಟ್ ಈ ಸ್ಟೆಬಿಲಿಟಿ ಏನಿರುತ್ತೆ ನಮಗಿಲ್ಲಿ, ನಾನೇನು ಹೇಳಿದೆ, ಈ ಸ್ಟೆಬಿಲಿಟಿ ಬಂದುಬಿಟ್ಟು ಯಾವಾಗಲೂ ನಮಗೆ ಪ್ರೈಮರಿ ಸೆಕೆಂಡರಿ ಟರ್ಷರಿನ ನಾವು ಕನ್ಸಿಡರ್ ಮಾಡಿದ್ರೆ, ಪ್ರೈಮರಿ ಸೆಕೆಂಡರಿ ಟರ್ಷರಿನ ಕನ್ಸಿಡರ್ ಮಾಡಿದ್ರೆ ಟರ್ಷರಿ ಯಾವಾಗಲೂ ಜಾಸ್ತಿ ಇರುತ್ತೆ, ಸೆಕೆಂಡರಿ ಮಿಡಲಲ್ಲಿ, ಹಾಗೆ ಪ್ರೈಮರಿ ಲೀಸ್ಟ್ ಇರುತ್ತೆ ಸ್ಟೆಬಿಲಿಟಿ. ಓಕೆ, ಫ್ರೀ ರ್ಯಾಡಿಕಲ್ನಲ್ಲಿ. ಓಕೆ, ಕಾರ್ಬೋ ಕ್ಯಾಟಯಾನ್ನಲ್ಲಿ ಸಹ ಏನಾಗುತ್ತೆ, ಕಾರ್ಬೋ ಕ್ಯಾಟಯಾನ್ನಲ್ಲಿ ಸಹ ನಮಗೆ ಪ್ರೈಮರಿ ಸೆಕೆಂಡರಿ ಟರ್ಷರಿ ಇದು ಈ ರೀತಿ ಇರುತ್ತೆ. ಓಕೆ, ಇದು ನಾನು ಏನಕ್ಕೆ ಅಂತ ಹೇಳಿಬಿಟ್ಟು ನಿಮಗೆ ನೆಕ್ಸ್ಟ್ ಇಂಡಕ್ಟಿವ್ ಎಫೆಕ್ಟ್ನಲ್ಲಿ ಹೇಳ್ತೇನೆ. ಓಕೆ, ಕಾರ್ಬನ್ ಆ್ಯನಿಂದ ಏನಾಗುತ್ತೆ ನಮಗೆ ಪ್ರೈಮರಿ ಸೆಕೆಂಡರಿ ಟರ್ಷರಿ. ಓಕೆ, ಈ ಆಲ್ಕೈಲ್ ಫ್ರೀ ರ್ಯಾಡಿಕಲ್ ಹಾಗೆ ಕಾರ್ಬೋ ಕ್ಯಾಟಯಾನ್ ಬಂದುಬಿಟ್ಟು ಸೇಮ್ ಇರುತ್ತೆ ಸ್ಟೆಬಿಲಿಟಿ. ಓಕೆ, ಇದು ಬಂದುಬಿಟ್ಟು ನಮಗೆ ಇದ್ರದ್ದು ಆಪೋಸಿಟ್ ಇರುತ್ತೆ. ಓಕೆ, ಇಲ್ಲಿ ಏನಾಗುತ್ತೆ, ಒಂದು ರಿಯಾಕ್ಷನ್, ಈ ರೀತಿ ಒಂದು ರಿಯಾಕ್ಷನ್ ಆದರೆ ಇಲ್ಲಿ ನಮಗಿದು ಈ ಥರ ಎಲೆಕ್ಟ್ರಾನ್ ಇಲ್ಲಿ ಎಲೆಕ್ಟ್ರೋನೆಗೆಟಿವ್ ಜೊತೆ ಮೂವ್ ಆಗೋದ್ರಿಂದ ನಮಗೆ CH3+ ಹಾಗೆ Br- ಬಂದಿರುತ್ತೆ ಅಲ್ವಾ. ಅಂದರೆ ನಮಗಿದು
ಇಲ್ಲಿ ಏನಾಗುತ್ತೆ ನಮಗಿಲ್ಲಿ ಎಲೆಕ್ಟ್ರಾನ್ ಡೆಫಿಷಿಯೆಂಟ್ ಸ್ಪೀಸೀಸ್ ಇದು ಬಂದುಬಿಟ್ಟು. ಓಕೆ, ಇದು ಎಲೆಕ್ಟ್ರಾನ್ ಡೆಫಿಷಿಯೆಂಟ್ ಸ್ಪೀಸೀಸ್ ಅಂತ ಕರಿತೀವಿ. ಇಲ್ಲಿ ಏನಾಗುತ್ತೆ ಅದೇ ನಮಗೆ CH3 ಇಲ್ಲಿ ಎಕ್ಸ್ ಯಾವುದಾದ್ರು ಈ ಕಡೆ ಮೂವ್ ಆದರೆ ಈ ಎಲೆಕ್ಟ್ರಾನ್ ನಮಗೆ ಇದು ಬಂದುಬಿಟ್ಟು CH3 ಇಲ್ಲಿ ಮೈನಸ್ ಇರುತ್ತೆ, ಇಲ್ಲಿ ಎಕ್ಸ್ ಪ್ಲಸ್ ಇರುತ್ತೆ ಅಲ್ವಾ. ಇವಾಗ ಏನಾಗುತ್ತೆ ಇದು ಬಂದುಬಿಟ್ಟು ಎಲೆಕ್ಟ್ರಾನ್ ರಿಚ್ ಸ್ಪೀಸೀಸ್ ಆಗುತ್ತೆ ಅಲ್ವಾ. ಈ CH3ನ ನಾವು ಬರೆದ್ರೆ ಹೇಗಾಗುತ್ತೆ ನಮಗೆ ಜಾಮೆಟ್ರಿ ಅಥವಾ ಶೇಪ್ ಬರೆದ್ರೆ ಹೇಗಾಗುತ್ತೆ, ಹಿಯರ್ ಪ್ಲಸ್ ನಾವು ಈ ಥರ ಸಿಂಬಲ್ ಮಾಡಿದ್ರೆ ಇದು 1 2 3 ಅಂದರೆ ನಮಗೆ sp2 ಹೈಬ್ರಿಡೈಸೇಷನ್ ಬರುತ್ತೆ ಇಲ್ಲಿ ನಮಗೆ. ಓಕೆ, ಇದು ಯಾವುದು sp2 ಹೈಬ್ರಿಡೈಸೇಷನ್ ಅಂದರೆ ಇದು ಟ್ರಯಾಗ್ನಲ್ ಪ್ಲೇನಾರ್ ಇರುತ್ತೆ. ಓಕೆ, ಒಂದು ವೇಳೆ CH3 ಮೈನಸ್ ಅಂದರೆ ನಮಗೆ CH3 ಮೇಲೆ 2 ಡಾಟ್, ಏನಕ್ಕಂದರೆ ಇಲ್ಲಿ ನೆಗೆಟಿವ್ ಇದೆ ಅಂದರೆ 2 ಎಲೆಕ್ಟ್ರಾನ್ ಈ ಕಡೆ ಮೂವ್ ಆಗಿದೆ ಟುವರ್ಡ್ಸ್ CH3 ಅಲ್ವಾ. ಸೊ ಇದನ್ನು ನಾವು ಬರೆದ್ರೆ ಹೇಗಿರುತ್ತೆ, ಇದು ನಮಗೆ ಈ ಥರ ಬರುತ್ತೆ. ಓಕೆ, ಇದು ನಮಗೆ ಪಿರಮಿಡಲ್ ಬರುತ್ತೆ, ಪಿರಮಿಡಲ್ ಅಲ್ವಾ. ಈ ಥರ ಪಿರಮಿಡಲ್ ಇರುತ್ತೆ ನಮಗಿದು. ನೆಕ್ಸ್ಟ್ ನಮಗೆ ಇದನ್ನು 1 2 3 4 ಇದನ್ನು ಒಂದು ಥಿಂಗ್ನ ಕನ್ಸಿಡರ್ ಮಾಡಬೇಕಲ್ವಾ. ಸೊ 1 2 3 4 ಸೊ sp ಸೊ ಇಟ್ ವಿಲ್ ಬಿ sp3 ಹೈಬ್ರಿಡೈಸೇಷನ್. ಓಕೆ, ಇದಿಷ್ಟು ಇಂಟರ್ಮೀಡಿಯೇಟ್ಸ್ಗಳ ಮಧ್ಯೆ ಅಂದರೆ ನಮಗೆ ಹೋಮೋಲೈಟಿಕ್ ಕ್ಲೀವೇಜಿಂದ ಈ ಫ್ರೀ ರ್ಯಾಡಿಕಲ್ ಬಂದರೆ ಹೆಟೆರೋಲೈಟಿಕ್ಕಿಂದ ನಮಗೆ ಇಲ್ಲಿ ಪ್ಲಸ್ ಹಾಗೆ ಮೈನಸ್ ಚಾರ್ಜ್ ಇರೋ ಪಾರ್ಟಿಕಲ್ಸ್ ಬರುತ್ತೆ. ಓಕೆ, ಇದನ್ನು ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದ್ದೀನಲ್ವಾ, ಪ್ರೈಮರಿ ಸೆಕೆಂಡರಿ ಟರ್ಷರಿ ಅಂದರೆ ಏನು ಅಂತ. ಸೊ ಇದು ಈ ಆರ್ಡರಲ್ಲಿ ನಮಗೆ ಸ್ಟೆಬಿಲಿಟಿ ಇರುತ್ತೆ. ಇದೆಲ್ಲದೂ ಬಂದುಬಿಟ್ಟು ನಮಗೆ ಸ್ಟೆಬಿಲಿಟಿ. ಓಕೆ, ಸ್ಟೆಬಿಲಿಟಿ ಆರ್ಡರ್ ಅಂತ ಕರಿಬೋದು ನಾವು ಇದನ್ನು. ಓಕೆ, ಇದನ್ನು ನಾನು ಆಲ್ರೆಡಿ ಹೇಳಿದ್ದೀನಿ. ಇದನ್ನು ಒಂದು ವೇಳೆ ಇವೆರಡೂ ಸೇಮ್ ಬಟ್ ಇದು ಆಪೋಸಿಟ್ ಇದೆ ಅಲ್ವಾ. ಸೊ ಇದನ್ನು ನಾನು ಎಕ್ಸಾಂಪಲ್ ಹೇಳೋದಾದರೆ, ಫಾರ್ ಎಕ್ಸಾಂಪಲ್ CH3 CH2 ಈ ಥರ ಮೈನಸ್ ಇರುತ್ತೆ. ಓಕೆ, ಹಾಗೆ CH3 2 ಟೈಮ್ಸ್ CH. ಓಕೆ, ನೆಕ್ಸ್ಟ್ ಇಲ್ಲಿ ಬರಲ್ಲ CH3 3 ಟೈಮ್ಸ್ C, ಇಲ್ಲಿ ಒಂದು ಮೈನಸ್ ಇರುತ್ತೆ, ಇದ್ರ ಮೇಲೆ ಒಂದು ಮೈನಸ್ ಇರುತ್ತೆ. ಇಲ್ಲಿ ದಿಸ್ ಈಸ್ 3 ಟೈಮ್ಸ್ ಇದೆ ಅಲ್ವಾ, ಇದು ಏನು ನಮಗೆ ಟರ್ಷರಿ. ಓಕೆ, ಟರ್ಷರಿಲಿ ನಮಗೆ ಜಾಸ್ತಿ ಇರುತ್ತೆ ಇದು. ಓಕೆ, ಇದು ಪ್ಲಸ್ ಅಲ್ವಾ, ಪ್ಲಸ್ ಪ್ಲಸ್ ಪ್ಲಸ್. ಇಲ್ಲಿ ನಮಗೆ ಇದು ಈ ರೀತಿ ಇರುತ್ತೆ. ಇದು ಟರ್ಷರಿ ಇರೋದ್ರಿಂದ ಇದು ನಮಗೆ ಜಾಸ್ತಿ ಇರುತ್ತೆ, ಇದು ಸೆಕೆಂಡರಿ ಇರೋದ್ರಿಂದ ಇದು ಮಿಡಲ್ ಬರುತ್ತೆ, ಇದು ಪ್ರೈಮರಿ. ಓಕೆ, ಇದೆಲ್ಲ ಪ್ಲಸ್. ಓಕೆ, ಇದನ್ನ ನೀವು ಮೈನಸ್ ಮಾಡಿಕೊಂಡ್ರೆ ಸೇಮ್ ಎಕ್ಸಾಂಪಲಲ್ಲೇ ಮೈನಸ್ ಮಾಡಿಕೊಂಡ್ರೆ ಇದು ಆಪೋಸಿಟ್ ಅಂದರೆ ನಮಗೆ ಟರ್ಷರಿನೇ ಲೀಸ್ಟ್ ಇರುತ್ತೆ. ಓಕೆ, ಟರ್ಷರಿ ನಮಗೆ ಲೀಸ್ಟ್ ಇರುತ್ತೆ ಈ ಎಕ್ಸಾಂಪಲ್ಗೆ. ಓಕೆ, ಸೆಕೆಂಡರಿ ಮಿಡಲಲ್ಲಿ ಬರುತ್ತೆ, ಪ್ರೈಮರಿ ಇಲ್ಲಿ ಬರುತ್ತೆ ಈ ಥರ. ಓಕೆ, ಇದು ಎಲ್ಲಿ ಕಾರ್ಬನ್ ಅಯಾನಲ್ಲಿ. ಓಕೆ, ಇದು ಬಂದುಬಿಟ್ಟು ಕಾರ್ಬೋ ಕ್ಯಾಟಯಾನ್ಗೆ. ನೆಕ್ಸ್ಟ್ ವಿಲ್ ಸ್ಟಡಿ ಅಬೌಟ್ ದ ಅಟ್ಯಾಕಿಂಗ್ ರಿಯೇಜೆಂಟ್. ನಾನು ಏನು ಹೇಳಿದೆ, ಒಂದು ರಿಯಾಕ್ಷನಲ್ಲಿ ಆರ್ಗ್ಯಾನಿಕ್ ಮಾಲಿಕ್ಯೂಲ್ ಇರುತ್ತೆ, ಇದನ್ನು ನಾವು ಸಬ್ಸ್ಟ್ರೇಟ್ ಅಂತ ಕರಿತೀವಿ ಅಲ್ವಾ. ನೆಕ್ಸ್ಟ್ ನಮಗೆ ಅಟ್ಯಾಕಿಂಗ್ ರಿಯೇಜೆಂಟ್ ಇರುತ್ತೆ. ಓಕೆ, ನೆಕ್ಸ್ಟ್ ನಮಗೆ ಇಲ್ಲಿ ಇಂಟರ್ಮೀಡಿಯೇಟ್ ಫಾರ್ಮ್ ಆಗುತ್ತೆ, ಹಾಗೆ ಪ್ರಾಡಕ್ಟ್ ಫಾರ್ಮ್ ಆಗುತ್ತೆ ಅಲ್ವಾ. ಈ ಸಬ್ಸ್ಟ್ರೇಟಲ್ಲಿ ನಾನು ಒಂದು ಎಕ್ಸಾಂಪಲ್ ಹೇಳಿದ್ನಲ್ವಾ, CH3Br. ಓಕೆ, ಇಲ್ಲಿ OH ಅಟ್ಯಾಕಿಂಗ್ ರಿಯೇಜೆಂಟ್. ಓಕೆ, ಇಲ್ಲಿ ನಮಗೆ ಲೈಸಿಸ್ ಆಯಿತು, ಅದಕ್ಕೆ ನಾವು ಹೋಮೋಲೈಟಿಕ್ ಹೆಟೆರೋಲೈಟಿಕ್ ಕ್ಲೀವೇಜ್ ಅಂತ ಓದಿದ್ವಿ ಅಲ್ವಾ. ಸೊ ಈ CH3 ಬಂದುಬಿಟ್ಟು ನಮಗಿಲ್ಲಿ CH3 ಪ್ಲಸ್ Br ಮೈನಸ್ ಆಗುತ್ತೆ. ಇದನ್ನು ನಾವು ಇಂಟರ್ಮೀಡಿಯೇಟ್ಸು ನಾವೀಗ ಸ್ಟಡಿ ಮಾಡಿದ್ದೀವಿ. ಓಕೆ, ಇಲ್ಲಿ ಸಬ್ಸ್ಟ್ರೇಟ್ ಸ್ಟಡಿ ಮಾಡಿದ್ದೀವಿ, ಇಂಟರ್ಮೀಡಿಯೇಟ್ ಸ್ಟಡಿ ಮಾಡಿದ್ದೀವಿ, ಸಬ್ಸ್ಟ್ರೇಟ್ ಹೇಗೆ ಬ್ರೇಕ್ ಆಗುತ್ತೆ ಅನ್ನೋದು ಸ್ಟಡಿ ಮಾಡಿದ್ದೀವಿ. ಪ್ರಾಡಕ್ಟಲ್ಲಿ ಏನು ಬರುತ್ತೆ, ಈ CH3 ಪ್ಲಸ್ ಇದು OH ಕಂಬೈನ್ ಆಗುತ್ತೆ ಅಷ್ಟೇ. ಓಕೆ, ಈ ಥರ ಇದು ಕಂಬೈನ್ ಆಗುತ್ತೆ. ಓಕೆ, ಈ ಅಟ್ಯಾಕಿಂಗ್ ರಿಯೇಜೆಂಟ್ ಬಗ್ಗೆ ಇವಾಗ ಓದೋಣ. ಅಟ್ಯಾಕಿಂಗ್ ರಿಯೇಜೆಂಟ್ನಲ್ಲಿ ನಮಗೆ ಮೇನಾಗಿ ನ್ಯೂಕ್ಲಿಯೋಫೈಲ್ಸ್ ಹಾಗೆ ಎಲೆಕ್ಟ್ರೋಫೈಲ್ಸ್ ಅಂತ ಬರುತ್ತೆ ಯಾವುದರಲ್ಲಿ, ಅಟ್ಯಾಕಿಂಗ್ ರಿಯೇಜೆಂಟಲ್ಲಿ. ಓಕೆ, ಹಿಯರ್ ಫಸ್ಟ್ ಆಫ್ ಆಲ್ ಫೈಲ್ಸ್ ಅಂದರೆ ಏನು ಗೊತ್ತಾ, ಲವ್. ಇಲ್ಲಿ ಲವ್. ಓಕೆ, ನ್ಯೂಕ್ಲಿಯೋಫೈಲ್ ಅಂದರೆ ಈ ನ್ಯೂಕ್ಲಿಯೋಫೈಲ್ಸ್ ಏನಿರುತ್ತಲ್ಲ ಅದು ನ್ಯೂಕ್ಲಿಯಸ್ನ ಲವ್ ಮಾಡುತ್ತೆ. ನ್ಯೂಕ್ಲಿಯಸ್ಸಲ್ಲಿ ಏನಿರುತ್ತೆ, ನ್ಯೂಕ್ಲಿಯಸ್ನಲ್ಲಿ ಪಾಸಿಟಿವ್ ಇರುತ್ತೆ ಅಲ್ವಾ, ಹಾಗೆ ಅಂದರೆ ಪ್ರೋಟಾನ್ ಇರುತ್ತೆ, ಹಾಗೆ ನ್ಯೂಟ್ರಾನ್ ಇರುತ್ತೆ. ನ್ಯೂಟ್ರಾನ್ ಬಂದುಬಿಟ್ಟು ಎಲೆಕ್ಟ್ರಿಕಲ್ ನ್ಯೂಟ್ರಲ್ ಆಗಿರುತ್ತೆ ಚಾರ್ಜ್ ಅಲ್ವಾ. ಸೊ ಪ್ರೋಟಾನ್ ಇರುತ್ತೆ ಅಂದರೆ ಇದು ನಮಗೆ ನ್ಯೂಕ್ಲಿಯಸ್ಸಲ್ಲಿರೋ ಪ್ಲಸ್ನ ಇದು ಲವ್ ಮಾಡುತ್ತೆ. ಓಕೆ, ಹಾಗೆ ಇಲ್ಲಿ ಇದು ಎಲೆಕ್ಟ್ರಾನ್ಸ್.
ಇಲ್ಲಿ ಇರೋದೇ ಎಲೆಕ್ಟ್ರೋ ಅಲ್ವಾ. ಸೊ ಎಲೆಕ್ಟ್ರಾನ್ ಅಂದರೆ ಇದು ನಮಗಿದು ನೆಗೆಟಿವ್ನ ಇದು ನಮಗೆ ಲವ್ ಮಾಡುತ್ತೆ. ಅಂದರೆ ಇದು ನಮಗೆ ಪಾಸಿಟಿವ್ನ ಲವ್ ಮಾಡುತ್ತೆ. ಅಂದರೆ ಈ ನ್ಯೂಕ್ಲಿಯೋಫೈಲ್ಸ್ ಏನಿರುತ್ತೆ ಮೈನಸ್ ಚಾರ್ಜ್ ಇರುತ್ತೆ, ಅಂದರೆ ಮಾತ್ರ ಇದೆರಡು ಅಟ್ರಾಕ್ಟ್ ಆಗುತ್ತೆ ಅಲ್ವಾ. ಸೊ ಎಲೆಕ್ಟ್ರೋಫೈಲ್ಸ್ಗೆ ನಮಗೆ ನೆಗೆಟಿವ್ನ ಲವ್ ಮಾಡುತ್ತೆ, ಅಂದರೆ ಈ ಎಲೆಕ್ಟ್ರೋಫೈಲ್ಸ್ಗೆ ನಮಗೆ ಪಾಸಿಟಿವ್ ಚಾರ್ಜ್ ಇರುತ್ತೆ. ನೆನ್ಪಿಟ್ಕೊಳ್ಳಿ ಯಾವಾಗಲೂ. ಫಾರ್ ಎಕ್ಸಾಂಪಲ್ ಇಲ್ಲೇನಾದರೂ ಅಟ್ಯಾಕಿಂಗ್ ರಿಯೇಜೆಂಟ್ ಬಂದುಬಿಟ್ಟು ನ್ಯೂಕ್ಲಿಯೋಫೈಲ್ ಅಂದರೆ ನ್ಯೂಕ್ಲಿಯೋಫೈಲ್ ಅಂದರೆ ಏನು, ಇಲ್ಲಿ ಈ ಅಟ್ಯಾಕಿಂಗ್ ರಿಯೇಜೆಂಟ್ ಇದೆ, ಇದು ನ್ಯೂಕ್ಲಿಯೋಫೈಲ್ ಅಂದರೆ ಏನರ್ಥ, ನಮಗೆ ಆರ್ಗ್ಯಾನಿಕ್ ಮಾಲಿಕ್ಯೂಲಿಗೆ ಅಂದರೆ ಸಬ್ಸ್ಟ್ರೇಟ್ ಹತ್ರ ನ್ಯೂಕ್ಲಿಯೋಫೈಲ್ ಬರ್ತಿದೆ ಅಂದರೆ ಏನು, ನಮಗೆ ಇದು ಎಲೆಕ್ಟ್ರಾನ್ನ ಇದು ತೊಗೊಂಡು ಬರ್ತಾ ಇದೆ ಅಂತ ಅರ್ಥ ಅಲ್ವಾ. ಏನಕ್ಕಂದರೆ ಇದು ನಮಗೆ ಇದು ನೆಗೆಟಿವ್ಲಿ ಚಾರ್ಜ್ಡ್ ಅಲ್ವಾ. ಸೊ ಇಲ್ಲಿ ನಮ್ಗೆ ಏನಾಗುತ್ತೆ, ಇಟ್ ಈಸ್ ನ್ಯೂಕ್ಲಿಯೋಫೈಲ್ ಈಸ್ electron rich particle. Okay, but here electrophile is electron deficient. ಇದು ನಮಗೆ ಎಲೆಕ್ಟ್ರಾನ್ ಡೆಫಿಷಿಯೆಂಟ್ ಇರುತ್ತೆ, ಇಲ್ಲಿ ಪ್ಲಸ್ ಇರುತ್ತಲ್ವ, ಅದಕ್ಕೆ ಎಲೆಕ್ಟ್ರಾನ್ ಡೆಫಿಷಿಯೆಂಟ್ ಇರುತ್ತೆ. ಓಕೆ, ಒಂದು ನಮಗಿಲ್ಲಿ ಎಲೆಕ್ಟ್ರಾನ್ ರಿಚ್ ಪಾರ್ಟಿಕಲ್ ಇರುತ್ತೆ, ಅಂದರೆ ನಮಗಿಲ್ಲಿ ನ್ಯೂಕ್ಲಿಯೋಫೈಲ್ಸ್ ಅಂದರೆ ಒಂದು ನಮಗೆ ಅದ್ರ ಮೇಲೆ ಮೈನಸ್ ಚಾರ್ಜ್ ಇರುತ್ತೆ. ಓಕೆ, ಇಲ್ಲಿ ಎಲೆಕ್ಟ್ರಾನ್ ಡೆಫಿಷಿಯೆಂಟ್ ಅಂದರೆ ಎಲೆಕ್ಟ್ರೋಫೈಲ್ ಮೇಲೆ ನಮಗೆ ಪಾಸಿಟಿವ್ ಚಾರ್ಜ್ ಇರುತ್ತೆ. ದಿಸ್ ಈಸ್ ನಂಬರ್ 1 ಕಂಡೀಷನ್. ಓಕೆ, ಎಕ್ಸಾಮ್ನಲ್ಲಿ ಕೇಳ್ಬೋದು ಏನಂತ, ನಿಮಗೆ ನ್ಯೂಕ್ಲಿಯೋಫೈಲ್ ಹಾಗೆ ಎಲೆಕ್ಟ್ರೋಫೈಲ್ನ ಐಡೆಂಟಿಫೈ ಮಾಡಿ ಅಂತ. ಆವಾಗ ನೆಗೆಟಿವ್ ಯಾವುದಿರುತ್ತೆ ಅದು ನ್ಯೂಕ್ಲಿಯೋಫೈಲ್, ಪಾಸಿಟಿವ್ ಯಾವುದಿರುತ್ತೆ ಅದು ಎಲೆಕ್ಟ್ರೋಫೈಲ್. ಓಕೆ, ನೆಕ್ಸ್ಟ್ ನ್ಯೂಕ್ಲಿಯೋಫೈಲ್ ಇನ್ನೊಂದು ರೀತಿ ಯಾವ ರೀತಿ ನಾವು ಹೇಳ್ಬೋದು ಅಂದರೆ, ಎಲೆಕ್ಟ್ರಾನ್ ರಿಚ್ ಪಾರ್ಟಿಕಲ್ ಅಂದರೆ ಏನರ್ಥ ನಮಗಿಲ್ಲಿ, ಇದು ಲೋನ್ ಪೇರ್ ಎಲೆಕ್ಟ್ರಾನ್ ಇರುತ್ತೆ ಇದರಲ್ಲಿ. ಓಕೆ, ಕೆಲವೊಂದು ಸಲ ಓಕೆ ಲೋನ್ ಪೇರ್ ಎಲೆಕ್ಟ್ರಾನ್ಸ್ ಇರುತ್ತೆ. ಲೋನ್ ಪೇರ್ ಎಲೆಕ್ಟ್ರಾನ್ ಅಂದ್ರೂ ಎಲೆಕ್ಟ್ರಾನೇ ಅಲ್ವಾ, ಎಲೆಕ್ಟ್ರಾನ್ ರಿಚ್ ಅಲ್ವಾ. ಸೊ ಸಮ್ಟೈಮ್ಸ್ ದ ನ್ಯೂಕ್ಲಿಯೋಫೈಲ್ ಮೇ ಹ್ಯಾವ್ ಲೋನ್ ಪೇರ್ ಎಲೆಕ್ಟ್ರಾನ್ಸ್. ಓಕೆ, ಹಾಗೆ ಇನ್ನೊಂದು ರೀತಿ ಯಾವ ರೀತಿ ನಾವು ಎಲೆಕ್ಟ್ರೋಫೈಲ್ನ ಐಡೆಂಟಿಫೈ ಮಾಡ್ಬೋದಂದರೆ, ಇಲ್ಲಿ ನಮಗೆ ಇನ್ಕಂಪ್ಲೀಟ್ ಆಕ್ಟೇಟ್ ಇರುತ್ತೆ, ಆಕ್ಟೇಟ್. ಓಕೆ, ಎಲೆಕ್ಟ್ರೋಫೈಲಲ್ಲಿ ಎಲ್ಲಾದರೂ ನಿಮಗೆ ನ್ಯೂಕ್ಲಿಯೋಫೈಲ್ ಹಾಗೆ ಎಲೆಕ್ಟ್ರೋಫೈಲ್ ಐಡೆಂಟಿಫೈ ಮಾಡಿ ಅಂದರೆ ನೀವು ಯಾವ ರೀತಿ ಮಾಡಬೇಕಂದ್ರೆ, ನ್ಯೂಕ್ಲಿಯೋಫೈಲಲ್ಲಿ ನೆನ್ಪಿಟ್ಕೊಳ್ಳಿ. ಫಸ್ಟ್ ಏನು ಮಾಡಿ ನೀವು ನ್ಯೂಕ್ಲಿಯೋಫೈಲ್ ಅಂದರೆ ಎಲೆಕ್ಟ್ರೋಫೈಲ್ಸ್ ಅಂದರೆ ಏನು ಅರ್ಥ ಮಾಡ್ಕೋಬೇಕು. ಫೈಲ್ ಅಂದರೆ ಲವ್, ನ್ಯೂಕ್ಲಿಯೋ ಅಂದರೆ ಪಾಸಿಟಿವ್. ಅಂದರೆ ಏನಕ್ಕಂದರೆ ನ್ಯೂಕ್ಲಿಯಸ್ನಲ್ಲಿ ಬಂದುಬಿಟ್ಟು ನಮಗೆ ಪಾಸಿಟಿವ್ ಹಾಗೆ ನ್ಯೂಟ್ರಲ್ ಇರುತ್ತೆ ಅಲ್ವಾ. ಸೊ ಪಾಸಿಟಿವ್ ಅಷ್ಟೇ ಕನ್ಸಿಡರ್ ಮಾಡಿದ್ರೆ ನಮಗೆ ಇದು ಪಾಸಿಟಿವ್ನ ಲವ್ ಮಾಡುತ್ತೆ, ಇದು ಪಾಸಿಟಿವ್ ಲವ್ ಮಾಡುತ್ತೆ ಅಂದರೆ ಇದು ನೆಗೆಟಿವ್ ಇರುತ್ತೆ. ಇಲ್ಲಿ ನಮಗೆ ಎಲೆಕ್ಟ್ರೋಫೈಲ್ ಇದು ಎಲೆಕ್ಟ್ರಾನ್ಸ್ನ ಇದು ಲವ್ ಮಾಡುತ್ತೆ, ಅಂದರೆ ಎಲೆಕ್ಟ್ರಾನ್ಸ್ಗೆ ಇದು ಅಟ್ರಾಕ್ಟ್ ಆಗ್ತಿದೆ ಅಂದರೆ ಇದು ಪಾಸಿಟಿವ್ ಇರಬೇಕು ಅಲ್ವಾ. ಸೊ ಎಲೆಕ್ಟ್ರಾನ್ ರಿಚ್ ಪಾರ್ಟಿಕಲ್ ಇರುತ್ತೆ, ಅದ್ರ ಮೇಲೆ ನೆಗೆಟಿವ್ ಅಂತ ಇದ್ದರೆ ಅದು ನ್ಯೂಕ್ಲಿಯೋಫೈಲ್. ಓಕೆ, ಆರೆಲ್ಸ್ ಲೋನ್ ಪೇರ್ ಎಲೆಕ್ಟ್ರಾನ್ಸ್ ಇದ್ದರೆ ಅದು ನ್ಯೂಕ್ಲಿಯೋಫೈಲ್. ಎಲೆಕ್ಟ್ರೋಫೈಲ್ ಅಂದರೆ ಅಲ್ಲಿ ಡೆಫಿಷಿಯೆಂಟ್ ಇರುತ್ತೆ, ಪ್ಲಸ್ ಇರುತ್ತೆ, ಡೆಫಿಷಿಯೆಂಟ್ ಎಲೆಕ್ಟ್ರಾನ್ಸ್ ಇರುತ್ತೆ, ಅಥವಾ ಇನ್ಕಂಪ್ಲೀಟ್ ಆಕ್ಟೇಟ್ ಇರುತ್ತೆ. ಫಾರ್ ಎಕ್ಸಾಂಪಲ್ ಈ ಎಕ್ಸಾಂಪಲ್ಸ್ಗಳಲ್ಲಿ ಓಕೆ, ಈ ಕೆಳಗಡೆ ಏನು ನೋಟ್ ಮಾಡಿದ್ದೀನಿ, ಈ ಎಕ್ಸಾಂಪಲ್ಗಳಲ್ಲಿ ಯಾವುದೆಲ್ಲ ನ್ಯೂಕ್ಲಿಯೋಫೈಲ್ಸ್ ಇದೆ ಹಾಗೆ ಯಾವುದೆಲ್ಲ ಎಲೆಕ್ಟ್ರೋಫೈಲ್ಸ್ ಇದೆ ಐಡೆಂಟಿಫೈ ಮಾಡಿ. ರಿಮೆಂಬರ್, ನ್ಯೂಕ್ಲಿಯೋಫೈಲ್ಸ್ ಯಾವಾಗಲೂ ನೆಗೆಟಿವ್ ಚಾರ್ಜ್ ಇರುತ್ತೆ ಅಥವಾ ಲೋನ್ ಪೇರ್ ಎಲೆಕ್ಟ್ರಾನ್ಸ್ ಇರುತ್ತೆ. ಲೋನ್ ಪೇರ್ ಎಲೆಕ್ಟ್ರಾನ್ಸ್ ಅಂದರೆ ಈ ಥರ ಡಾಟ್ಸ್ ಇರುತ್ತೆ. ಓಕೆ, ಎಲೆಕ್ಟ್ರೋಫೈಲ್ಸಲ್ಲಿ ಒಂದು ಎಲೆಕ್ಟ್ರಾನ್ ಡೆಫಿಷಿಯೆಂಟ್ ಇರುತ್ತೆ ಅಥವಾ ಇನ್ಕಂಪ್ಲೀಟ್ ಆಕ್ಟೇಟ್ ಇರುತ್ತೆ. ಓಕೆ, ಹಿಯರ್ ಇಲ್ಲಿ ನಮಗೆ ಮೈನಸ್ ಇದೆ ಅಂದರೆ ಇದು ನ್ಯೂಕ್ಲಿಯೋಫೈಲ್. ಇಲ್ಲಿ BF3 ಗೊತ್ತಲ್ವ ನಮಗೆ, ಅದು ಇನ್ಕಂಪ್ಲೀಟ್ ಆಕ್ಟೇಟ್. ಸೊ ಇಟ್ ಈಸ್ ಎಲೆಕ್ಟ್ರೋಫೈಲ್. ಓಕೆ, ಮೈನಸ್ ಇದೆ, ಮೈನಸ್ ಇದ್ದರೆ ನ್ಯೂಕ್ಲಿಯೋಫೈಲ್. ಇಲ್ಲೇನೂ ಇಲ್ಲ ಚಾರ್ಜ್, ಬಟ್ ಇಲ್ಲಿ ಲೋನ್ ಪೇರ್ ಇದೆ, ಅಂದರೆ ಲೋನ್ ಪೇರ್ ಇದ್ದರೆ ಇಟ್ ಈಸ್ ನ್ಯೂಕ್ಲಿಯೋಫೈಲ್. ಪ್ಲಸ್ ಇದ್ದರೆ ಇಟ್ ಈಸ್ ಎಲೆಕ್ಟ್ರೋಫೈಲ್, ಪ್ಲಸ್ ಇದ್ದರೆ ಎಲೆಕ್ಟ್ರೋಫೈಲ್. ಹಿಯರ್ ನಮಗೆ ಲೋನ್ ಪೇರ್ ಇದೆ, ಮೈನಸ್ ಇದೆ, ಕನ್ಸಿಡರ್ ಮೈನಸ್ ಫಸ್ಟ್. ಓಕೆ, ಸೊ ಇಲ್ಲಿ ಮೈನಸ್ ಇರೋದ್ರಿಂದ ಇಟ್ ಈಸ್ ಎ ನ್ಯೂಕ್ಲಿಯೋಫೈಲ್, ಪ್ಲಸ್ ಇದೆ, ಸೊ ಇಟ್ ಈಸ್ ಎಲೆಕ್ಟ್ರೋಫೈಲ್. ಈ ರೀತಿ ನೀವು ಐಡೆಂಟಿಫೈ ಮಾಡೋದು ಕಲಿಬೇಕು. ಈಗ ಈ ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡಿ. ಈ ಫಸ್ಟು 3ರಲ್ಲಿ ಇಂಟರ್ಮೀಡಿಯೇಟ್ಸ್ ಯಾವೆಲ್ಲ ಇಂಟರ್ಮೀಡಿಯೇಟ್ಸ್ ಬರುತ್ತೆ ಅಂತ ಫೈಂಡ್ ಔಟ್ ಮಾಡಿ. ಇಲ್ಲಿ ಇಂಟರ್ಮೀಡಿಯೇಟ್ಸ್ ಯಾವಾಗ ಬರುತ್ತೆ, ಇಂಟರ್ಮೀಡಿಯೇಟ್ಸ್ ಬರಬೇಕಂದ್ರೆ ನಮಗೆ ಫಸ್ಟು ಬಾಂಡ್ ಬ್ರೇಕ್ ಆಗಬೇಕು ಅಲ್ವಾ. ಸೊ ಇಲ್ಲಿ ಬಾಂಡ್ ಬ್ರೇಕ್ ಮಾಡಿದ್ರೆ ಇದು ಯಾವ ತರಹ ಬಾಂಡ್ ಬ್ರೇಕ್ ಆಗುತ್ತೆ. ನಮಗೆ ಬಾಂಡ್ ಇದು ಈ ಎಲ್ಲ ಎಲೆಕ್ಟ್ರಾನ್ಗಳು ಇಲ್ಲಿ, ಯಾಕಂದರೆ ಇದು ನಮಗೆ ಮೋರ್ ಎಲೆಕ್ಟ್ರೋನೆಗೆಟಿವ್ ಅಲ್ವಾ ಸಿಗಿಂತ ಎಸ್. ಸೊ ಏನಾಗುತ್ತೆ ಇಲ್ಲಿ ನಮಗೆ CH3 ಪ್ಲಸ್ ಬರುತ್ತೆ, ಹಾಗೆ ಎಸ್ ಮೈನಸ್ ಬರುತ್ತೆ. ಏನಕ್ಕಂದರೆ ನಮಗಿದು ಮೋರ್ ಎಲೆಕ್ಟ್ರೋನೆಗೆಟಿವ್ ಬಂದುಬಿಟ್ಟು ಎಸ್. ಇಲ್ಲೂ ಅಷ್ಟೇ ಸಿ ನಮಗೆ ಇಲ್ಲಿ ಸೇಮ್ ಇರೋದ್ರಿಂದ ನಾವು ಎನ್ನ ತೊಗೋಬೇಕಾಗುತ್ತೆ. ನೆಕ್ಸ್ಟ್ ಎನ್ ಬಂದುಬಿಟ್ಟು ಇಲ್ಲಿ ನಮಗೆ ಮೋರ್ ಎಲೆಕ್ಟ್ರೋನೆಗೆಟಿವ್ CN ಆಗುತ್ತೆ. ಸೊ CH3 ಪ್ಲಸ್ ಹಾಗೆ CN ಮೈನಸ್ ಬರುತ್ತೆ ಅಲ್ವಾ. ಇಲ್ಲಿ ಇವೆರಡರಲ್ಲಿ ನಮಗೆ ಈ CU ಬಂದುಬಿಟ್ಟು ಈ ಸಿಗಿಂತ ನಮಗೆ ಲೀಸ್ ಎಲೆಕ್ಟ್ರೋನೆಗೆಟಿವ್. ಸೊ ಇದು ಮೋರ್ ಎಲೆಕ್ಟ್ರೋನೆಗೆಟಿವ್ ಕಡೆ ಈ ಎಲೆಕ್ಟ್ರಾನ್ ಮೂವ್ ಆಗುತ್ತೆ, ಅಂದರೆ ಇಲ್ಲಿ CH3 ಮೈನಸ್ ಆಗುತ್ತೆ, ಹಾಗೆ CU ಪ್ಲಸ್ ಆಗುತ್ತೆ. ಇಲ್ಲಿ ನಮಗೆ ಈ ಥರ ಮೂವ್ ಆಗಿರುತ್ತೆ.
ಅಲ್ವಾ. ಸೊ ದೀಸ್ ಆರ್ ದ ಇಂಟರ್ಮೀಡಿಯೇಟ್ಸ್, ಇದೆಲ್ಲ ಇಂಟರ್ಮೀಡಿಯೇಟ್. ಓಕೆ, ಇದು ಎಲ್ಲ ಇಂಟರ್ಮೀಡಿಯೇಟ್ ಅಲ್ಲ, ಇದು ಇಂಟರ್ಮೀಡಿಯೇಟ್. ಅಂದರೆ CH ಕಾಂಬಿನೇಷನ್ ಯಾವ್ದು ಬರುತ್ತೆ ಅದು ಇಂಟರ್ಮೀಡಿಯೇಟ್, ರಿಮೆಂಬರ್. ಓಕೆ, ಈ 3 ಎಕ್ಸಾಂಪಲ್ಗಳಲ್ಲಿ ನಾವು ಎಲೆಕ್ಟ್ರೋಫೈಲಿಕ್ ಸೆಂಟರ್ ನಾವು ಕಂಡುಹಿಡಿಯೋಣ. ಎಲೆಕ್ಟ್ರೋಫಿಲಿಕ್ ಸೆಂಟರ್ ಅಂದರೆ ಫಸ್ಟ್ ಆಫ್ ಆಲ್ ಎಲೆಕ್ಟ್ರೋಫಿಲಿಕ್ ಸೆಂಟರ್ ಅಂದರೆ ಏನು? ಎಲೆಕ್ಟ್ರೋಫಿಲಿಕ್ ಅಂದರೆ ನಮಗೆ ಪಾಸಿಟಿವ್ ಚಾರ್ಜ್ ಇರಬೇಕು. ಓಕೆ, ಎಲೆಕ್ಟ್ರೋಫೈಲ್ ಅಂದರೆ ನಮಗೆ ಪಾಸಿಟಿವ್ ಅಲ್ವಾ, ಪಾಸಿಟಿವ್ ಚಾರ್ಜ್ ಇರೋ ಪಾರ್ಟಿಕಲ್ ಎಲೆಕ್ಟ್ರೋಫೈಲ್ ಅಂದರೆ ಅಲ್ವಾ. ಸೊ ಎಲೆಕ್ಟ್ರೋಫೈಲ್ ಸೆಂಟರ್ ಅಂದರೆ ನಮಗೆ ಎಲ್ಲಿ ಪಾಸಿಟಿವ್ ಚಾರ್ಜ್ ಬರುತ್ತೆ ಅಲ್ಲಿ ನಾವು ಅದನ್ನು ಮಾರ್ಕ್ ಮಾಡಬೇಕು, ಆ ಸೆಂಟರ್ನ. ಸಿ ಹಿಯರ್, ಇಲ್ಲಿ ನಮಗೆ ಈ ಬಾಂಡ್ ಬ್ರೇಕ್ ಆಗಬೇಕಂದ್ರೆ ಏನಾಗುತ್ತೆ? ಈ ಬಾಂಡ್ ಬ್ರೇಕ್ ಆದರೆ ನಮಗೆ ಈ ರೀತಿ, ಓಕೆ, CO ನಮಗೆ ಮೋರ್ ಎಲೆಕ್ಟ್ರೋನೆಗೆಟಿವ್ ಯಾವುದು? ಈ ಕಡೆ ಬರುತ್ತೆ ಅಲ್ವಾ. ಸೊ ಮೈನಸ್ ಪ್ಲಸ್ ಆಗುತ್ತೆ. ಸೊ ದಿಸ್ C ಏನಿದೆ ಇದು ನಮಗೆ ಎಲೆಕ್ಟ್ರೋಫೈಲಿಕ್ ಸೆಂಟರ್. ಓಕೆ, ಹಾಗೆ ಇಲ್ಲೂ ಸಹ ನಮಗೆ ಮೋರ್ ಎಲೆಕ್ಟ್ರೋನೆಗೆಟಿವ್ N ಮೈನಸ್ ಪ್ಲಸ್ ಬರುತ್ತೆ. ದಿಸ್ ಈಸ್ ಎಲೆಕ್ಟ್ರೋಫಿಲಿಕ್ ಸೆಂಟರ್. ಇಲ್ಲೂ ಅಷ್ಟೇ, ಇದು ಮೈನಸ್ ಇಲ್ಲಿ ಮೂವ್ ಆಗುತ್ತೆ, ಇಲ್ಲಿ ಬ್ರೇಕ್ ಆಗುತ್ತೆ, ಇದು ಪ್ಲಸ್. ದಿಸ್ ಈಸ್ ಎಲೆಕ್ಟ್ರೋಫಿಲಿಕ್ ಸೆಂಟರ್, ದಿಸ್ C. ಓಕೆ, ಇವತ್ತಿನ ಕ್ಲಾಸ್ನಲ್ಲಿ ನೀವೇನು ಕಲ್ತಿದ್ದೀರಾ? ಆರ್ಗ್ಯಾನಿಕ್ ರಿಯಾಕ್ಷನಲ್ಲಿ ಏನೆಲ್ಲ ಫಂಡಮೆಂಟಲ್ ಕಾನ್ಸೆಪ್ಟ್ಸ್ ಬರುತ್ತೆ ಅಂತ. ಫಸ್ಟ್ ಒನ್, ಸಬ್ಸ್ಟ್ರೇಟ್ ಅಂದರೆ ಏನು? ಸಬ್ಸ್ಟ್ರೇಟ್ ಅಂದರೆ ಏನು ಅಂತ ತಿಳ್ಕೊಂಡ್ರಿ. ಸಬ್ಸ್ಟ್ರೇಟ್ ಅಂದರೆ ಆರ್ಗ್ಯಾನಿಕ್ ಮಾಲಿಕ್ಯೂಲನ್ನು ನಾವು ಸಬ್ಸ್ಟ್ರೇಟ್ ಅಂತ ಕರಿತೀವಿ ಅಲ್ವಾ. ನೆಕ್ಸ್ಟ್ ಅಟ್ಯಾಕಿಂಗ್ ರಿಯೇಜೆಂಟ್. ಅಟ್ಯಾಕಿಂಗ್ ರಿಯೇಜೆಂಟ್ ಅಂದರೆ ಯಾವುದು? ಇದು ನಮಗೆ ನ್ಯೂಕ್ಲಿಯೋಫೈಲ್ ಇರ್ಬೋದು ಅಥವಾ ಎಲೆಕ್ಟ್ರೋಫೈಲ್ ಇರ್ಬೋದು ಅಲ್ವಾ. ನೆಕ್ಸ್ಟ್ ಥರ್ಡ್ ಒನ್, ನಮಗೆ ಈ ಅಟ್ಯಾಕಿಂಗ್ ರಿಯೇಜೆಂಟ್ ಸಬ್ಸ್ಟ್ರೇಟ್ನ ಅಟ್ಯಾಕ್ ಮಾಡಬೇಕಂದ್ರೆ ಫಸ್ಟ್ ಏನಾಗುತ್ತೆ? ಬಾಂಡ್ ಬ್ರೇಕ್ ಆಗುತ್ತೆ, ಅಂದರೆ ಕ್ಲೀವೇಜ್ ಆಫ್ ಬಾಂಡ್ ಇಸ್ ಕೋವೆಲೆಂಟ್ ಬಾಂಡ್ ಅಂತ ಬರ್ಕೊಳ್ಳಿ. ಏನಕ್ಕಂದರೆ ಇಲ್ಲಿ ಕೋವೆಲೆಂಟ್ ಬಾಂಡೇ ಇರುತ್ತಲ್ವಾ. ಸೊ ಕೋವೆಲೆಂಟ್ ಬಾಂಡ್ ಯಾವ ರೀತಿ ನಮಗೆ ಬ್ರೇಕ್ ಆಗುತ್ತೆ? ಒಂದು ಹೋಮೋಲೈಟಿಕ್ ಕ್ಲೀವೇಜ್, ಹಾಗೆ ಹೆಟಿರೋಲೈಟಿಕ್ ಕ್ಲೀವೇಜ್. ಓಕೆ, ನೆಕ್ಸ್ಟ್ ಫೋರ್ತ್ ಒನ್, ನಮಗೆ ಹೋಮೋಲೈಟಿಕ್ ಕ್ಲೀವೇಜ್ ಆಗೋದ್ರಿಂದ ಹಾಗೆ ಹೆಟಿರೋಲೈಟಿಕ್ ಕ್ಲೀವೇಜ್ ಆಗೋದ್ರಿಂದ ಓಕೆ, ಇಂಟರ್ಮೀಡಿಯೇಟ್ಸ್ ಯಾವುದು ಬರುತ್ತೆ? ಇಂಟರ್ಮೀಡಿಯೇಟ್ಸ್ ಹೋಮೋಲೈಟಿಕ್ ಕ್ಲೀವೇಜ್ ಆಗೋದ್ರಿಂದ ನಮಗೆ ಆಲ್ಕೈಲ್ ಫ್ರೀ ರ್ಯಾಡಿಕಲ್ಸ್ ಬರುತ್ತೆ. ಹೆಟಿರೋಲೈಟಿಕ್ ಕ್ಲೀವೇಜ್ ಆಗೋದ್ರಿಂದ ನಮಗೆ ಕಾರ್ಬೋ ಕ್ಯಾಟಯಾನ್ ಹಾಗೆ ಕಾರ್ಬನ್ ಅಯಾನ್ಸ್ ಬರುತ್ತೆ ಅಲ್ವಾ. ನೆಕ್ಸ್ಟ್ ನಮಗೆ ಪ್ರಾಡಕ್ಟ್ ಬರುತ್ತೆ. ಪ್ರಾಡಕ್ಟ್ ಬಂದುಬಿಟ್ಟು ರೆಸ್ಪೆಕ್ಟಿವ್ ಆಫ್ ಯಾವುದಿರುತ್ತೆ ಆ ಪ್ರಾಡಕ್ಟ್ ಬರುತ್ತೆ. ಹಾಗೆ ನಮಗೆ ಲಿವಿಂಗ್ ಗ್ರೂಪ್ ಇರುತ್ತೆ. ಇದೆಲ್ಲ ಎಕ್ಸ್ಟ್ರಾ. ಲಿವಿಂಗ್ ಗ್ರೂಪ್ ಏನಂದರೆ ನಮಗೀಗ ಫಾರ್ ಎಕ್ಸಾಂಪಲ್ ಹೇಳಿದ್ನಲ್ವಾ, CH3Br ಇತ್ತು, ನಮಗೆ ಅಟ್ಯಾಕಿಂಗ್ ರಿಯೇಜೆಂಟ್ OH ಇತ್ತು. ಇಲ್ಲಿ ನೆಕ್ಸ್ಟ್ ಬಂದುಬಿಟ್ಟು ನಮಗೆ ಪ್ರಾಡಕ್ಟ್ CH3OH ನಮಗೆ ಫಾರ್ಮ್ ಆದರೆ ಈ Br ಏನಾಗುತ್ತೆ? ನಮಗೆ ಲಿವಿಂಗ್ ಗ್ರೂಪ್, ಅಂದರೆ ಆ ರಿಯಾಕ್ಷನಲ್ಲಿ ಅದು ಇಟ್ ಲೀವ್ಸ್ ದ ರಿಯಾಕ್ಷನ್ ಆ್ಯಸ್ ಎ ಲಿವಿಂಗ್ ಗ್ರೂಪ್. ಸೊ ಇದಿಷ್ಟನ್ನು ನೀವು ಇವತ್ತಿನ ಕ್ಲಾಸ್ನಲ್ಲಿ ಕಲ್ತಿದ್ದೀರಾ. ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೂ ಒಂದು ಇಂಟ್ರೆಸ್ಟಿಂಗ್ ಟಾಪಿಕ್ ಡಿಸ್ಕಸ್ ಮಾಡೋಣ. ಥ್ಯಾಂಕ್ ಯು.